ಎಂತ ಹೊತ್ತಾಯಿತೆ ಕಾಣಿಸದ ಹನಿಯೊಂದು ಕಣ್ಣಲ್ಲಿ ಕೂತು ಮುತ್ತಾಯಿತೆ. ಈ ಹಾಡಿನ ಹಿನ್ನೆಲೆ ದನಿ ಯಾರ್ದು ಅಂತ ಯಾರಿಗೆ ಗೊತ್ತಿಲ್ಲ ಹೇಳಿ. ರಂಗ ಕಲಾವಿದ, ರಂಗ ನಿರ್ದೇಶಕ, ಸಿನಿಮಾ ನಟ, ಗೀತ ರಚನೆಕಾರ, ಹಾಡುಗಾರ, ಸಂಗೀತ ನಿರ್ದೇಶಕ. ಇವರು ಸಿನಿಮಾ ನಿರ್ದೇಶನ ಮಾಡೋದೊಂದು ಉಳಿದಿದೆ ಅಂತ ಕಾಣುತ್ತೆ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನೋ ಮಾತಿಗೆ ಉತ್ತಮ ಉದಾಹರಣೆ ಆಗಿದ್ದಾರೆ. ಇವ್ರು ಯಾರು ಅಂತೀರಾ? ಇವರೇ ಸಂಗೀತ ನಿರ್ದೇಶಕ ವಾಸುಕಿ ವೈಭವ್. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಸುದ್ದಿಯಾಗಿರೋ ಹಾಗೆ ಸಿನಿಮಾ ಪ್ರೇಮಿಗಳಿಗೆ ಸಾಕಷ್ಟು ಕುತೂಹಲ ಮೂಡಿಸಿರೋ ವಾಸುಕಿ ವೈಭವ್ ಅವರು ಮಾಧ್ಯಮಾನಿಕದ ಬೆಂಚ್ ಟಾಕ್ ಕಾರ್ಯಕ್ರಮದ ಇಂದಿನ ಗೆಸ್ಟ್. ವೆಲ್ಕಮ್ ಟು ಅವರ್ ಶೋ. ನಮಸ್ಕಾರ ಅನನ್ಯ ಅವರಿಗೆ ಅಲಿಯಾಸ್ ಬುಜ್ಜಿ ಅವರಿಗೆ. ಹೇಗಿದ್ದೀರಾ? ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಮಗೆ ಗೊತ್ತು, ಈಗಿನ ಒಂದು ಕೊರೋನಾ ಪ್ಯಾಂಡಮಿಕ್ ಸನ್ನಿವೇಶದಲ್ಲಿ ನಾವೆಲ್ಲರೂ ಒಂದು ಸಾಮಾಜಿಕ ಅಂತರವನ್ನು ಕಾಪಾಡೋದು ತುಂಬ ಮುಖ್ಯ ಆಗಿತ್ತು. ಈ ಸಮಯದಲ್ಲಿ ನೀವು ನಿಮ್ಮನ್ನು ಹೇಗೆ ತೊಡಗಿಸ್ಕೊಂಡಿದ್ರಿ? ನಾನು ನನ್ನನ್ನು ಹೇಗೆ ತೊಡಗಿಸ್ಕೊಂಡಿದ್ದ? ಮನೇಲಿದ್ದೆ, ನಿದ್ದೆ ಮಾಡಿದೆ, ನಿದ್ದೆಯಲ್ಲಿ ತೊಡಗಿಸ್ಕೊಂಡಿದ್ದೆ. ಏನಿಲ್ಲ, ಮನೆಯಿಂದ ಆಚೆಯಲ್ಲೂ ಹೋಗಂಗಿರಲಿಲ್ಲ. ಸೊ ಮನೆಯಲ್ಲೇ ಓಡಾಡಿಕೊಂಡು, ಲಕಿಲಿ ಇಷ್ಟೇ ಜಾಯಿಂಟ್ ಫ್ಯಾಮಿಲಿ. ಸೊ ಮನೆ ತುಂಬ ಮಕ್ಕಳು. ಸೊ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು, ಆ್ಯಂಡ್ ಲಕ್ಕಿಲಿ ನಮ್ಮ ಮನೆ ರೋಡೇ ನಮ್ಮದು ಒಂದು ಫ್ಯಾಮಿಲಿ ಥರ. ಸೊ ಎಲ್ಲ ತುಂಬ ಒಂದು 30-40 ವರ್ಷದಿಂದ ಅಲ್ಲೇ ಇದ್ದಾರೆ. ಸೊ ಅಲ್ಲೇ ಬ್ಯಾಡ್ಮಿಂಟನ್ ಆಡಿಕೊಂಡು, ನಮ್ಮದು ಡೆಡ್ ಎಂಡ್ ಬೇರೆ. ಸೊ ನಮ್ಮ ರೋಡೇ ನಮ್ಮ ಫ್ಯಾಮಿಲಿ ಥರ ಇತ್ತು. ಆ್ಯಂಡ್ ಪ್ಯಾಂಡಮಿಕ್ಕಲ್ಲಿ ಒಂದು ಹಾಡು ಮಾಡಿದ್ವಿ. ಪನ್ನಗಾಭರಣ ಅವರ ಇನಿಷಿಯೇಟಿವಲ್ಲಿ ಅವರು ಎಲ್ಲ ಆಲ್ಮೋಸ್ಟ್ ಸಾಧ್ಯವಾದಷ್ಟು ಸ್ಟಾರ್ಸ್ಗಳನ್ನ ಸೇರಿಸ್ಕೊಂಡು ನಗುತ್ತಲಿರುವಂಥ ಒಂದು ಹಾಡು ಮಾಡಿದ್ವಿ. ಅಪ್ಪು ಸರು, ಆಮೇಲೆ ಮುರಳಿ ಸರು, ಚಿರು ಅವರು, ಪ್ರಜ್ವಲ್ ಅವರು, ಎಲ್ಲರೂ ಬೇರೆ ಬೇರೆ ಹೀರೋಯಿನ್ಸ್ ಎಲ್ಲರೂ ಸೇರಿ ಅದಕ್ಕೆ ಅವ್ರ ಮನೇಲೇ ಸೆಲ್ಫಿ ವಿಡಿಯೋ ಮಾಡಿ, ಯಾರೂ ಆಚೆ ಬರೋಂಗಿರಲಿಲ್ಲ, ನಾವು ಹೋಗಿ ಶೂಟ್ ಮಾಡೋಂಗಿರಲಿಲ್ಲ. ಸೊ ಅವರವರೇ ಸೆಲ್ಫಿ ವಿಡಿಯೋಗಳು ಮಾಡಿ ಕಳಿಸಿ ಅದನ್ನೆಲ್ಲ ಕೊಲಾಜ್ ಮಾಡಿ ಒಂದು ಹಾಡು ಮಾಡಿದ್ವಿ. ಸೊ ಈ ರೀತಿ. ಆಮೇಲೆ ಮನೇಲಿ ಹಳೆಯ ಆಟಗಳನ್ನೆಲ್ಲ ಆಡಿದ್ವಿ. ಚೌಕಾಬಾರ, ಅಳುಗುಳಿ ಮನೆ. ಆಮೇಲೆ ಚೆನ್ನಾಗಿ ತಿಂದು ಹೊಟ್ಟೆಗಿಟ್ಟೆ ಬರ್ಸ್ಕೊಂಡು ತಪ್ಪಾಗಿ ಅಷ್ಟೆ. ಈ ಸಮಯದಲ್ಲಿ ಸಿನಿಮಾ ಹಾಲ್ಗಳು ಬಂದಾಗಿತ್ತು. ಆವಾಗ OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಹಲವಾರು ಸಿನಿಮಾಗಳು ರಿಲೀಸ್ ಆಯಿತು. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಭಿಪ್ರಾಯ ಏನಿಲ್ಲ, ಅಂದರೆ ಕಾಲಕ್ಕೆ ಬದಲಾವಣೆಗಳು ಆಗ್ತಾನೆ ಇರುತ್ತೆ. ಸೊ ಬಹುಶಃ ಕೊರೋನಾ ಪ್ಯಾಂಡಮಿಕ್ ಲಾಕ್ಡೌನ್ ಆಗಿಲ್ಲದೆ ಹೋಗಿದ್ದಿದ್ರೆ OTT ಸ್ವಲ್ಪ ಬರೋದು ಲೇಟ್ ಆಗ್ತಿತ್ತೇನೋ, ಅಂದರೆ ಇಷ್ಟು ವೈಡ್ ಸ್ಪ್ರೆಡ್ಡಲ್ಲಿ. ಬಟ್ ಇವಾಗ ಲಕಿಲಿ ನಮ್ಮದು 2 ಸಿನಿಮಾ ನಾನು ವರ್ಕ್ ಮಾಡಿದ್ದು ಲಾಕ್ಡೌನಲ್ಲೇ ರಿಲೀಸ್ ಆಯಿತು. ಲಾ ಆ್ಯಂಡ್ ಫ್ರೆಂಚ್ ಬಿರಿಯಾನಿ ಅಂತ. ಫ್ರೆಂಚ್ ಬಿರಿಯಾನಿಗೆ ತುಂಬಾ ಒಳ್ಳೆ ರಿವ್ಯೂಸ್ ಬಂತು. ಆ್ಯಂಡ್ ನನಗೆ ಗೊತ್ತಾಗಿದ್ದ ಪ್ರಕಾರ ಇಟ್ ವಾಸ್ ದ ಮೋಸ್ಟ್ ವ್ಯೂಡ್ ಕನ್ನಡ ಫಿಲಮ್ ಆನ್ ಅಮೆಝಾನ್ ಪ್ರೈಮ್ ಅಂತ. ಸೊ ನಮ್ಮ ಸಿನಿಮಾನೂ ರಿಲೀಸ್ ಆಯಿತು. ಆ್ಯಂಡ್ ತುಂಬ ಕಾಂಟೆಂಟ್ ನೋಡೋಕ್ಕೆ ಸಿಕ್ತು. ಸೊ ಮನೇಲೇ ಕೂತ್ಕೊಂಡು ವರ್ಲ್ಡ್ ವೈಡ್ ಯಾರ್ಯಾರು ಏನೇನೋ ಕಂಟೆಂಟ್ ಕ್ರಿಯೇಟ್ ಮಾಡ್ತಾಯಿರ್ತಾರೆ, ಅದನ್ನೆಲ್ಲ ನೋಡೋಕ್ಕೆ ಸಿಕ್ತು. ನೀವು ಸಿನಿಮಾ ಕ್ಷೇತ್ರಕ್ಕೆ ಬರೋದಕ್ಕಿಂತ ಮುಂಚೆ ರಂಗಭೂಮಿಯಲ್ಲಿ ತೊಡಗಿಸ್ಕೊಂಡಿದ್ರಿ, ಅದ್ರ ಬಗ್ಗೆ ಹೇಳಿ. ಇವಾಗಲೂ ರಂಗಭೂಮಿಲಿ ತೊಡಗಿಸ್ಕೊಂಡಿದ್ದೀನಿ. ಸೊ ರಂಗಭೂಮಿ ನನ್ನ ಪವರ್ ಬ್ಯಾಂಕ್ ಥರ. ಸೊ ನನ್ನನ್ನು ನಾನು ಕಂಡುಕೊಂಡು ಶೇಪಪ್ ಮಾಡ್ಕೊಂಡಿರೋವಂಥ ಒಂದು ಸ್ಥಳ ರಂಗಭೂಮಿ. ಆ್ಯಂಡ್ ಅದನ್ನು ಬಿಟ್ಟು ನನಗೆ ಬೇರೆ ಏನೂ ಯೋಚನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಸೊ ಸಣ್ಣ ವಯಸ್ಸಿಂದನೂ ತೊಟ್ಟಿಲು ಶಾಸ್ತ್ರವನ್ನು ಮಾಡಿಲ್ಲ ಅಷ್ಟೇ ರಂಗಭೂಮಿಲಿ, ಬಿಟ್ಟರೆ ಅಷ್ಟು ಸಣ್ಣ ವಯಸ್ಸಿಂದನೂ ನಾಟಕಗಳು ಮಾಡ್ಕೊಳ್ತ, ಈ ಕಾಸ್ಟ್ಯೂಮ್ಗಳನ್ನ ನೋಡಿ, ದೊಡ್ಡ ದೊಡ್ಡ ಸೆಟ್ಗಳನ್ನ ಬೆರಗುಗಣ್ಣಿಂದ ನೋಡಿ ಆಶ್ಚರ್ಯ ಪಟ್ಕೊಂಡು ತುಂಬ ಕುತೂಹಲದಿಂದ ಒಂದೊಂದನ್ನು ನೋಡ್ಕೊತ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ಸೊ ಬೆನಕ ನನ್ನ ತಂಡ ಈಗ TS ನಾಗಾಭರಣ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಬಟ್ ಸ್ಥಾಪಿಸಿದ್ದು BV ಕಾರಂತರು, ನನ್ನ ಮಾನಸ ಗುರುಗಳು. ಸೊ BV ಕಾರಂತ್ ಅವರು ನಿಮ್ಮ ಮೇಲೆ ಯಾವ ರೀತಿ ಪ್ರಭಾವ ಬೀರಿದ್ದಾರೆ? ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ದೊಡ್ಡ ಪ್ರಭಾವ ಬೀರಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಜಾಸ್ತಿ ಕಾಲ ಅವ್ರ ಜೊತೆ ಅವ್ರ ಸ್ಟೂಡೆಂಟ್ಸ್ ಥರ, ಇವಾಗ ಅರುಣ್ ಸಾಗರ್ ಸರು, ಮಂಗಳ ಮ್ಯಾಮು, ಮಂಡ್ಯ ರಮೇಶ್ ಸರು, ಅವ್ರ ಥರ ಅಂತೂ ಕಾಲ ಕಳೆಯೋಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ ನೇರವಾಗಿ ಕಲಿಯೋಕ್ಕೆ. ಬಟ್ ಅವರ ವರ್ಕ್
ಅವರ ಕೃತಿಗಳ ಮೂಲಕ ಅವರನ್ನು ಕಂಡುಕೋತಾ ಅವ್ರ ಬಗ್ಗೆ ತಿಳ್ಕೊತಾ ಅವರ ವರ್ಕ್ಗಳ ಮೂಲಕ ಅವ್ರನ್ನ ಹುಡುಕಾಡ್ತಾ ಹೋಗ್ತಾ ನಮ್ಮದೇ ಆದಂಥ ಒಂದು ಕಾರಂತರನ್ನ ನಾವು ಕಟ್ಕೊಂಡಿದ್ದೀವಿ. ಸೊ ಅವರು ಬದುಕಿದಂಥ ರೀತಿ, ಅವರ ಕೊಡುಗೆ ಥಿಯೇಟರ್ಗೆ, ಅವರ ತತ್ವಗಳು ಮತ್ತು ಅವರು ಮಾಡಿದಂಥ ಪ್ರಯೋಗಗಳು ರಂಗಭೂಮಿಲಿ, ಐ ಥಿಂಕ್ ಇನ್ನೊಬ್ಬರನ್ನ ಆ ಥರ ನಾವು ನೋಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅವ್ರ ವರ್ಕ್ಗಳ ಪ್ರಭಾವ ತುಂಬಾ ಬೀರಿದೆ. ಸೊ ಕಾರಂತರು ಅಂದರೆ ಕಿವಿ ನೆಟ್ಟಿಗಾಗ್ಬಿಡುತ್ತೆ. ಸೊ ಏನಾದರೂ ಹೇಳಿ ಅಂತ. ಅವ್ರದ್ದೊಂದು ತುಂಬ ಫೇಮಸ್ ಸೇಯಿಂಗ್ ಇತ್ತು. ಸೊ ಅವರು ಕಂಪೋಸು ಮಾಡೋರು, ನಾಟಕ ಡೈರೆಕ್ಟು ಮಾಡೋರು, ಆ್ಯಕ್ಟು ಮಾಡೋರು. ಸೊ ಅವ್ರು ಕಂಪೋಸ್ ಮಾಡಬೇಕಾದ್ರೆ ಅವ್ರು ಹೇಳಿ ಆಡಿದರೆ ಹಾಡಿದಂತಿರಬೇಕು, ಹಾಡಿದರೆ ಆಡಿದಂತಿರಬೇಕು ಅಂತ. ಸೊ ನೀವು ಮಾತಾಡಿದ್ರೆ, ಸ್ಟೇಜ್ ಮೇಲೆ ಡೈಲಾಗ್ ಹೇಳಿದ್ರೆ ಅದು ಎಷ್ಟು ಸುಲಲಿತವಾಗಿರಬೇಕು, ಎಷ್ಟು ಚೆನ್ನಾಗಿ ಅರ್ಥ ಆಗಬೇಕು ಅಂದರೆ ಅದು ಹಾಡೇ ಹಾಡ್ತಾ ಇದ್ದಾರೇನೋ ಅನ್ನಷ್ಟು ಚೆನ್ನಾಗಿ ನೀವು ಮಾತಾಡಬೇಕು. ಒಂದು ಹಾಡನ್ನು ನೀವು ಹಾಡಿದರೆ ಅದರ ಅರ್ಥ ಮತ್ತು ಅದರ ತಾತ್ಪರ್ಯ ಒಟ್ಟಾರೆ ಒಂದು ಮಾತಾಡಿದಷ್ಟೇ ಈಸಿಯಾಗಿ ಜನರಿಗೆ ತಲುಪಬೇಕು. ಸೊ ಇದು ನನ್ನ ತುಂಬ ಫೇಮಸ್. ಇದು ಒಂದೊಂದಲ್ಲ, ಅವ್ರದ್ದು ಹೇಳ್ತಾ ಹೋದರೆ ತುಂಬ ಇದೆ. ಸೊ ಯಾವಾಗ ಅಮೇರಿಕಾಗೆ ಅವರ ರಂಗಾಯಣದ ತಂಡನ ಕರ್ಕೊಂಡು ಹೋಗಿದ್ರಂತೆ. ಸೊ ಜೋಳಿಗೆ ಅವ್ರದ್ದೇನೋ ಒಂದು ಬ್ಯಾಗ್ ಒಂದಿರೋದಂತೆ. ಎಷ್ಟರ ಮಟ್ಟಿಗೆ ಅವರು ಸ್ಟೂಡೆಂಟ್ಸ್ಗೆ ಕಲಿಸ್ತಾ ಇದ್ರು ಅಂದರೆ, ಯಾರೋ ಒಬ್ಬ ಕಳ್ಳ, ಇವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ರಂತೆ ಅಮೇರಿಕಾದ ಯಾವುದೋ ಒಂದು ಬೀದಿಲಿ, ಯಾರೋ ಒಬ್ಬ ಕಳ್ಳ ಅವ್ರ ಬ್ಯಾಗ್ನ ಕದ್ಕೊಂಡು ಓಡೋಗ್ಬಿಡ್ನಂತೆ. ಅರುಣ್ ಸಾಗರ್ ಅವರೆಲ್ಲ ಕಳ್ಳ ಹಿಡಿಬೇಕು ಅಂತಂದರೆ ಒಂದು ನಿಮಿಷ ತಡಿ, ಅವ್ನು ಹೇಗೆ ಓಡ್ತಾ ಇದ್ದಾನೆ ನೋಡು, ಒಂದು ಗಾಬರಿಲಿ ಓಟ ನೋಡಿ, ಅವ್ರನ್ನ ಹೆಂಗೆ ಕಲೀರಿ ಅದನ್ನು ನೋಡಿ ಅಂತ. ಸೊ ಇದನ್ನು ಅವರು ಪಾಠದ ಥರನೇ ಇಟ್ಟಿರಿ. ಅವ್ರ ಬ್ಯಾಗ್ ಹೋದ್ರಲ್ಲಿ ಏನೇನಿತ್ತು ಅದ್ರದ್ದು ಯೋಚನೆನೇ ಇಲ್ಲ. ಅವ್ನು ನೋಡಿ ನಾವು ಹಿಡಿದು ಬಿಡ್ತೀವಿ ಅಂತ ಅವ್ನು ನೋಡಿ ಹೇಗೆ ಓಡ್ತಾ ಇದ್ದಾನೆ, ಇದು ಬಾಡಿ ಲ್ಯಾಂಗ್ವೇಜ್ ನೋಡ್ಕೊಳ್ಳಿ ಅವ್ನು ಹೆಂಗೆ ಓಡ್ತಾ ಇದ್ದಾನೆ ಅಂತ. ಸೊ ಅಷ್ಟರ ಮಟ್ಟಿಗೆ ಒಬ್ಬ ತನ್ನನ್ನು ತಾನು ರಂಗಭೂಮಿಲಿ ಹೇಗೆ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ, ಕಲೆಗೆ ಹೇಗೆ ತೊಡಗಿಸ್ಕೊಳ್ಳೋಕ್ಕೆ ಸಾಧ್ಯ, ಅವ್ರು ಮಾಡಿದಂಥ ಪ್ರಯೋಗಗಳಂತೂ ನಾನ್ ಸ್ಟಾಪ್. ನೀವು ಬೆನಕ ತಂಡದಲ್ಲಿ ಯಾವೆಲ್ಲ ನಾಟಕಗಳನ್ನ ಆಡಿದ್ದೀರಾ? ಆಮೇಲೆ ಈ ರಾಜ್ಯ, ದೇಶ, ಯಾವ ಊರುಗಳಲ್ಲಿ ನೀವು ನಾಟಕ ಪ್ರದರ್ಶನ ಮಾಡಿದ್ದೀರಾ? ಬೆನಕ ನನ್ನ ತವ್ರ ಮನೆ. ಸೊ ಬೇರೆ ಬೇರೆ ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಸಮುದಾಯ, ಕ್ರಿಯೇಟಿವ್, BTC, ಬೇರೆ ಬೇರೆ ಕಂಪ್ನಿಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ರಂಗಶಂಕರ ಫೆಸ್ಟಿವಲ್ಸಲ್ಲಿ ವಾಲಂಟಿಯರ್, ಆರ್ಗನೈಸರ್ ಎಲ್ಲ ಆಗಿ ಕೆಲಸ ಮಾಡಿದ್ದೀನಿ. ಬಟ್ ಬೆನಕ ನನ್ನ ಸೆಪ್ರೇಟ್ ಲವ್, ಫಸ್ಟ್ ಲವ್. ಸೊ ಹಯವದನ, ಜೋಕುಮಾರಸ್ವಾಮಿ, ಸತ್ತವರ ನೆರಳು, ಗೋಕುಲ ನಿರ್ಗಮನ, ಆಮೇಲೆ ಕತ್ತಲೆ ಬೆಳಕು, ಆಮೇಲೆ ಈ ಥರ ತುಂಬ ನಾಟಕಗಳನ್ನ, ಭೀಮಾಯಣ, ಹರಿಶ್ಚಂದ್ರ ಕಾವ್ಯ. ಈ ರಂಗಭೂಮಿ ಜೊತೆಗೆ ನೀವು ಶಾಸ್ತ್ರೀಯ ಸಂಗೀತವನ್ನು ಕೂಡ ಅಭ್ಯಾಸ ಮಾಡಿದ್ದೀರಾ. ಅದು ಶುರುವಾಗಿದ್ದು ಯಾವಾಗ? ಅದು ನಾನು ಕಾಲೇಜಲ್ಲಿ ಇರಬೇಕಾದ್ರೆ. ಸೊ ಒಂದಿನ ಹಿಂಗೆ ನನ್ನ ಫ್ರೆಂಡ್ ಮನೆಗೆ ನಡ್ಕೊಂಡು ಹೋಗ್ತಾ ಇದ್ದೆ, ಯಡಿಯೂರು ಲೇಕ್ ಹತ್ರ. ಒಂದು ವಾಯ್ಸ್ ಕೇಳಿಸ್ತಾ ಇತ್ತು. ಈಗ ನಮ್ಮ ಗುರುಗಳು ಅನಂತ್ ಭಾಗವತ್ ಅಂತ, ಅವ್ರದ್ದು ಪಾಠ ಮಾಡ್ತಾಯಿದ್ರು, ಯಾರಿಗೂ ಹಾಡ್ತಾಯಿದ್ರು. ತುಂಬ ಹೊತ್ತಲ್ಲೇ ನಿಂತ್ಕೊಂಡು ಕಿಟಕಿ ಪಕ್ಕ ಕೇಳ್ತಾ ಇದ್ದೆ ರೋಡಲ್ಲಿ ಅಷ್ಟೇ. ಆಮೇಲೆ ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಹೋದ್ವಿ, ನಾವು ನಿಮ್ಮ ಹತ್ರ ಸೇರ್ಕೊಬೇಕು ಪಾಠಕ್ಕೆ ಅಂತ ಸೇರಿಕೊಂಡ್ವಿ. ಸೊ ನಾವು ಡಿಗ್ರಿಲಿದ್ದೆ ಅನಿಸುತ್ತೆ. ಸೊ ಆವಾಗ ಸೇರಿಕೊಂಡು ನನಗೆ ಇವತ್ತು ಒಂದು ಸಂಗೀತದಲ್ಲಿ ಸಂಸ್ಕಾರ ಅಂತೇನಾದರೂ ಇದೆ ಅನ್ನೋದಾದರೆ ಅದು ನಮ್ಮ ಗುರುಗಳಿಂದ ಮಾತ್ರ. ಸೊ ಇಲ್ಲದಿದ್ದರೆ ನಾನು ಚಾಲೆಂಜಿಂಗ್ ಗಾಯಕ ಅಂದರೆ ತುಂಬ ಅವ್ರು ನನಗೆ ಸಂಸ್ಕಾರ ಕೊಟ್ಟಿದ್ದಾರೆ. ಎಷ್ಟೊಂದು ಸರಿ ನಾವು ಫೀಸ್ ಕೊಡದೆ ಕ್ಲಾಸಿಗೆ ಹೋಗಿರೋ ಉದಾಹರಣೆನೂ ಇದೆ. ಒಂದೇ ಒಂದು ದಿನ ಇವತ್ತಿನ ತನಕ ನೀನು ಫೀಸ್ ಕೊಟ್ಟಿಲ್ಲ ಅಥವಾ ನೀನು ಇದು ಯಾವುದು ಇಲ್ಲವೇ ಇಲ್ಲ, ಅಷ್ಟು ನಿಷ್ಕಲ್ಮಶವಾಗಿ ಎಲ್ಲ ಹೇಳ್ಕೊಡ್ತಾರೆ. ಇನ್ಫ್ಯಾಕ್ಟ್ ಕಂಪೋಸಿಷನ್ ಮಾಡಬೇಕಾದ್ರೂ ಬೇರೆ ಬೇರೆ ರಾಗ ತೊಗೊಂಡು ಫಿಲ್ಮ್ಗೆ ಕಂಪೋಸ್ ಮಾಡು ಅಂತ ಹೇಳ್ತಾರೆ. ಈ ರಾಗದಲ್ಲಿ ಮಾಡು, ಆ ರಾಗದಲ್ಲಿ ಮಾಡು, ಏನೇ ಹೇಳ್ಬೇಕಿದ್ರು ಕೇಳು, ಬಟ್ ಸಂಗೀತ ಬಿಡಬೇಡ, ಸಂಗೀತ ನೀನು ಮಾಡ್ತಾ ಹೋಗು, ಮಿಕ್ಕಿದೆಲ್ಲ ನಿನಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗುತ್ತೆ ಅಂತ ಹೇಳಿರೋ ಒಬ್ಬ ಮಹಾತ್ಮ ನನ್ನ ಗುರು. ನೀವು ರಂಗಭೂಮಿ, ಸಿನಿಮಾ ಇದ್ರ ಮಧ್ಯೆ ಎಜುಕೇಷನ್ನ ನೀವು ಕಡೆಗಣಿಸಿಲ್ಲ. ಚೆನ್ನೇನಹಳ್ಳಿ ಜನಸೇವಾ ವಿದ್ಯಾ ಸಂಸ್ಥೆಯಲ್ಲಿ ನೀವು ಓದಿದ್ದೀರಿ. ಅಲ್ಲಿ ಓದಿದ್ದು ಹೇಗಿತ್ತು? ತುಂಬ ಚೆನ್ನಾಗಿತ್ತು. ನಾನು ಆ್ಯಕ್ಚುಲಿ 8th ತನಕ ದಿ ಈಸ್ಟ್ ವೆಸ್ಟ್ ಸ್ಕೂಲ್ ಅಂತ ಬಸವನಗುಡಿಲಿ ಓದಿದ್ದು. 9ನೇ ತರಗತಿ ಮತ್ತು 10ನೇ ಕ್ಲಾಸ್ನ ನನಗೆ ಹಾಸ್ಟೆಲಲ್ಲಿ ಹಾಕಿದ್ರು. ಸೊ ಅದು ಹಾಸ್ಟೆಲ್ ಎಕ್ಸ್ಪೀರಿಯನ್ಸ್ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸಸ್ ನನಗೆ. ಸೊ ಬೆಳಗ್ಗೆ 4:45ಗೆ ಹೇಳ್ಬೇಕಾಗಿತ್ತು,
ಆಮೇಲೆ ಚಳಿ ಗಿಳಿ, ಆಮೇಲೆ ಒಂದು ಪ್ರೇಯರು, ಆಮೇಲೆ ಒಂದು ರೊಟೀನು, ತುಂಬ ಶಿಸ್ತುಬದ್ಧವಾದ ರೊಟೀನ್. ಅಲ್ಲಿ ತನಕ ನಾನು ತುಂಬ ಒಂದು ಬಿಲೋ ಆ್ಯಾವ್ರೇಜ್ ಸ್ಟೂಡೆಂಟ್ ಆಗಿದ್ದೆ 8th ತನಕ. ಯಾವುದೋ ಅಂದರೆ ಒಂದು ಕಡೆ ಕೂತೆ ಅಭ್ಯಾಸ ಆಗ್ತಿರ್ಲಿಲ್ಲ ನನಗೆ. ಇದು 9th 10th ಜನಸೇವಾದಲ್ಲಿ ಓದಿ ನನಗೆ 10th ಸ್ಟ್ಯಾಂಡರ್ಡಲ್ಲಿ ಏನು ಸೈನ್ಸಲ್ಲಿ ಹೈಯೆಸ್ಟು, ಅದರಲ್ಲಿ ಹೈಯೆಸ್ಟು, ಇದರಲ್ಲಿ ಹೈಯೆಸ್ಟು, ಅಂದರೆ ಅಷ್ಟು ಓದ್ತಾ ಇದ್ವಿ ಅನ್ನೋದಕ್ಕಿಂತ ಅಷ್ಟು ಮಜಾ ಮಾಡ್ತಾಯಿದ್ವಿ. ಬದುಕನ್ನು ಕಲಿಸ್ಕೊಡ್ತು ನನಗೆ. ತಂದೆ ತಾಯಿ ಬೆಲೆ ಏನು, ಬದುಕಿನ ಬೆಲೆ ಏನು, ಕಷ್ಟದ ಬೆಲೆ ಏನು, ಸುಖದ ಬೆಲೆ ಏನು. ಸೊ ಆ 2 ವರ್ಷ ತುಂಬ ಕ್ರೂಷಿಯಲ್ ಇಯರ್ಸ್ ಆಫ್ ಮೈ ಲೈಫ್. ಸೊ ತುಂಬಾ ಕಲಿಸ್ಕೊಡ್ತು. ಬಟ್ ಅಲ್ಲೂ ಸಿನಿಮಾ ಹುಚ್ಚೇನು ಕಮ್ಮಿ ಆಗಿರಲಿಲ್ಲ. ಸೊ ಫ್ರೈಡೇ ಆದರೆ ಫಿಲ್ಮ್ ಶೀಟ್ಸ್ ಬರೋದು, ಹೋಗಿ ಕದ್ದು ಅದನ್ನೆಲ್ಲ ಕಟ್ ಮಾಡಿ ಅಂಟಿಸ್ಕೊಂಡು ನೋಡಿಕೊಂಡು, ಏನಾದ್ರು ನಾವೇ ಫ್ರೆಂಡ್ಸ್ ತುಂಬ ಸಿನಿಮಾ ಹುಚ್ಚರಿದ್ರು. ಇವಾಗಲೂ ಅಲ್ಲಿ ಓದ್ದವ್ರೆ ನನ್ನ ಜೊತೆಗೆ, ನನ್ನ ಕ್ಲಾಸ್ಮೇಟ್ಸು ಎಲ್ಲ ಕೂತ್ಕೊಂಡು ಸಿನಿಮಾ ಕತೆ ಮಾಡೋದೇನು, ಏನು ಹಾಡು ಬರೆಯೋದೇನು, ನಾಟಕ ಮಾಡ್ತಾಯಿದ್ವಿ ಅಲ್ಲೂ. ಸೊ ಅಲ್ಲಿ ಆ್ಯಕ್ಚುಲಿ ನಾನು 10th ಇರ್ಬೇಕಾದ್ರೆ ಒಂದು ನಾಟಕ ಡೈರೆಕ್ಟ್ ಮಾಡಿದ್ದೆ. ಅದು ಇಸ್ಕಾನ್ದು ಯಾವುದೋ ಒಂದು ಸ್ಕೂಲ್ ಫೆಸ್ಟಿವಲ್ ಇತ್ತು, ಒಂದು 300 ಸ್ಕೂಲ್ಸ್ ಬಂದಿತ್ತು. ಸೊ ನಮಗೆ ಆಚೆ ಹೋಗ್ಬೇಕಾಯ್ತು ಹಾಸ್ಟೆಲಿಂದ ಅಂದ್ಬಿಟ್ಟು ನಾಟಕ ಎಲ್ಲ ಮಾಡಿಕೊಂಡು ಒಂದು 10 ಜನದ ತಂಡ ಅಲ್ಲಿ ಹೋಗಿ ಆಲ್ಮೋಸ್ಟ್ 300 ಸ್ಕೂಲಲ್ಲಿ ನಾವು ಫಸ್ಟ್ ಬಂದಿದ್ವಿ. ಸೊ ಅದು ಇನ್ನೂ ನೆನಪಲ್ಲಿ ಉಳಿಯುತ್ತೆ. ವೆರಿ ಮೆಮೊರೇಬಲ್. ನಿಮಗೆ ತುಂಬ ನೆನಪಿರೋ ಅಂಥ, ತುಂಬ ಇಷ್ಟಪಡೋ ಅಂಥ ಒಂದು ರಂಗಗೀತೆ 2 ಸಾಲು ಹಾಡಬಹುದಾ? ತುಂಬ ಗೀತೆಗಳು ನಂಗೆ ಇಷ್ಟ. ಅದರಲ್ಲಿ 2 ಸಾಲು ಹಾಡೋದು ತುಂಬಾ ಕಷ್ಟ. ಅದರಲ್ಲಿ ನಾನು ಯಾವಾಗಲೂ ನಂಬೋವಂಥ ಒಂದಿದೆ, ನನ್ನ ಬದುಕಿಗೆ ತುಂಬ ಹತ್ತಿರ ಆಗುವಂಥ ಹಾಡು. ಸೊ ಅದೇನೋ ಹೇಳ್ತಾರಲ್ಲ, ಇವಾಗ ಟೈಮ್ ಸರಿ ಇಲ್ಲ, ಅಥವಾ ಅಯ್ಯೋ ಈ ಕೆಲಸ ಇವಾಗ ಸ್ಟಾರ್ಟ್ ಮಾಡಬೇಡಿ, ಒಳ್ಳೆ ಕಾಲಕ್ಕೆ ಕಾಯಬೇಕು. ಸೊ ಪುರಂದರದಾಸರೇ ಹೇಳಿಬಿಟ್ಟಿದ್ದಾರೆ, ಇಂದಿನ ವಾರ ಶುಭವಾರ, ಇಂದಿನ ತಾರೆ ಶುಭ ತಾರೆ, ಇಂದಿನ ಯೋಗ ಶುಭ ಯೋಗ, ಇಂದಿನ ಕರ್ಣ ಶುಭ ಕರ್ಣ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ, ಇಂದು ಪುರಂದರ ವಿಠಲರಾಯನ ಪಾಡಿದ ದಿನವೇ, ಪಾಡಿದ ದಿನವೇ, ಶುಭ ದಿನವೂ ಶುಭ ದಿನವೂ ಶುಭ ದಿನವೂ. ಸೊ ಅಂದರೆ ನೀವು ಮನಸ್ಸಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರೆ, ಅಥವಾ ದೇವ್ರೆ ಕಾಪಾಡಪ್ಪ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಅದೇ ಒಳ್ಳೆ ಟೈಮು, ಶುಭ ದಿನನೇ ಅಷ್ಟೇ. ಅದೇ ಒಳ್ಳೆ ಟೈಮು, ಅದೇ ಒಳ್ಳೆ ತಾರೆ, ಅದೇ ಒಳ್ಳೆ ಯೋಗ ಕಾರಣ ಎಲ್ಲ ಅಂತ. ಇವಾಗ ನೀವು ಸಿನಿಮಾಗೆ ಸಂಗೀತ ನಿರ್ದೇಶನ ಮಾಡೋ ಮೊದಲು ಕೆಲವು ಸಂಗೀತ ನಿರ್ದೇಶಕರ ಜೊತೆಗೆ ಕೆಲಸ ಮಾಡಿದ್ರಿ. ಆ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು. ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಏನಂದರೆ ಅವಾಗ ಸ್ಟೂಡೆಂಟ್ ಲೈಫ್ ಥರ, ಯಾರೂ ಜಡ್ಜ್ ಮಾಡೋರಿಲ್ಲ, ಮತ್ತು ಎಷ್ಟು ಬೇಕಾದ್ರೂ ತಪ್ಪು ಮಾಡ್ಬೋದು, ಕಲಿಬೋದು. ಆ ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ತುಂಬಾ ಒಂಥರ ಮಿಸ್ ಮಾಡ್ಕೊತೀನಿ ಇವಾಗ. ಐ ಮೀನ್ ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಕಲಿಯೋದನ್ನಂತೂ ಮರ್ತಿಲ್ಲ. ಬಟ್ ಕಲ್ಯಾಣ್ ಸರ್ ಆಗಿರ್ಬೋದು, ಪ್ರವೀಣ್ ಸ್ಟೀಫನ್ ಸರ್ ಆಗಿರ್ಬೋದು, ಅನೂಪ್ ಸಿಳೀನವರಾಗಿರ್ಬೋದು, ರಘು ದೀಕ್ಷಿತ್ ಸರ್ ಆಗಿರ್ಬೋದು. ಸೊ ಇವ್ರ ಜೊತೆ ಎಲ್ಲ ನಾನು ತುಂಬ ಸಣ್ಣ ಹುಡುಗ, ಇವ್ರ ಜೊತೆ ಎಲ್ಲ ಕೆಲಸ ಮಾಡೋದೇ ಒಂದು ತುಂಬ ದೊಡ್ಡ ವಿಷಯ. ಮನೋಹರ್ ಸರ್ ಆಗಿರ್ಬೋದು, ವಿ ಮನೋಹರ್ ಸರ್, ಜೆಮ್ ಆಫ್ ಎ ಪರ್ಸನ್. ಸೊ ಎಷ್ಟೊಂದು ಸರಿ ಪಾಪ ಅವ್ರಿಗೆ ಪೇಮೆಂಟ್ ಸಿಕ್ಕಿಲ್ಲ ಅಂದರೆ ನಮಗೆ ಪೇಮೆಂಟ್ ಕೊಟ್ಬಿಟ್ಟು ಕಳಿಸೋರು ಅಂಥ ಮನುಷ್ಯ ಮನೋಹರ್ ಸರ್. ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಆ್ಯಂಡ್ ಕಲ್ಯಾಣ್ ಸರ್ ಜೊತೆ ಅಂತೂ ನಾನು ಅವ್ರ ಮನೇಲಿ ಒಬ್ಬ ಸದಸ್ಯ ಆಗಿಬಿಟ್ಟಿದ್ನೇನು, ಅಷ್ಟು ಓಡಾಡ್ತಾಯಿದ್ದೆ. ಆ್ಯಂಡ್ ಅವರಲ್ಲಿ ಸಾಹಿತ್ಯ ಬರೆಯೋದು ಹೇಗೆ ಎಲ್ಲ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳ ಜೊತೆ ಕೆಲಸ ಮಾಡಿದಂಥವ್ರು. ನಮಗಂತೂ ಇವಾಗ ಅಣ್ಣವ್ರ ಜೊತೆ, ವಿಷ್ಣು ಸರ್ ಜೊತೆ, ಯಾರ ಜೊತೆನೂ, ಅಂಬಿ ಸರ್ ಜೊತೆ ಯಾರ ಜೊತೆನೂ ವರ್ಕ್ ಮಾಡುವಂಥ ಅವಕಾಶ ಸಿಕ್ಕಿಲ್ಲ. ಬಟ್ ಅವರು ಆ ಎಕ್ಸ್ಪೀರಿಯನ್ಸಸ್ನ ಇವಾಗ ಮನೋಹರ್ ಸರ್ ಒಂದು ಜನ್ಮದ ಜೋಡಿ ಮಾಡಿದರು, ಕಲ್ಯಾಣ್ ಸರ್ ಅಮೃತವರ್ಷಿಣಿ, ಏನೇನು ತುಂಬ ಸಿನಿಮಾಗಳು ಮಾಡಿದ್ದಾರೆ. ಸೊ ಅವ್ರ ಜೊತೆ ಆ ಎಕ್ಸ್ಪೀರಿಯನ್ಸಸ್ನ ಕೇಳ್ತಾ ಅವ್ರು ಹೇಗೆ ಬದುಕಿದ್ರು, ಮತ್ತು ಅವರು ಹೇಗೆ ಅವ್ರ ಅಪ್ರೋಚ್ ಟುವರ್ಡ್ಸ್ ವರ್ಕ್ ಹೇಗೆ ಎಲ್ಲ ಒಂಥರ ತುಂಬ ಇಂಟ್ರೆಸ್ಟಿಂಗ್, ತುಂಬ ಕಲಿಯಕ್ಕೆ ಸಿಕ್ತು. ರಾಮ ರಾಮರೇ ಸಿನಿಮಾದಲ್ಲಿ ನಿಮಗೆ ಹಾಡುವ ಹಾಗೆ ಸಂಗೀತ ನಿರ್ದೇಶನ ಮಾಡೋ ಅವಕಾಶ ಸಿಕ್ಕಿದ್ದು ಹೇಗೆ? ರಾಮ ರಾಮರೇ ಸತ್ಯಪ್ರಕಾಶ್ ಅವರು ಡೈರೆಕ್ಟರ್, ಸತ್ಯಪ್ರಕಾಶ್ ಅವರು, ನಾನು ಮತ್ತು ಆ ಟೀಮ್, ಒಟ್ಟಾರೆ ಟೀಮು ಬೇಸಿಕ್ಲಿ ಫ್ರೆಂಡ್ಸ್, ತುಂಬ ವರ್ಷಗಳಿಂದ ಫ್ರೆಂಡ್ಸು. ಸೊ ಅವರು ನಾಗಾಭರಣ ಸರ್ ಜೊತೆ ವರ್ಕ್ ಮಾಡ್ತಾಯಿದ್ರು ಅಸಿಸ್ಟೆಂಟ್ ಅಸೋಸಿಯೇಟ್ ಆಗಿ. ಸೊ ಅದಕ್ಕೆ ಮುಂಚೆನೇ ನಾವು ತುಂಬ ಏನೇನೋ
ಕತೆಗಳೇ ಡಿಸ್ಕಸ್ ಮಾಡೋದು, ಏನಾದರೂ ಕಲೆಗೆ ಸಂಬಂಧಪಟ್ಟಿದ್ದ ಡಿಸ್ಕಷನ್ಸ್ನ ಮಾಡ್ತಾಯಿದ್ವಿ. ಸೊ ರಾಮರೇ ಒಂದು ಫಸ್ಟು ಪ್ರೊಡ್ಯೂಸರ್ಸ್ನೆಲ್ಲರನ್ನೂ ಹುಡುಕಿದ್ವಿ, ಬೇರೆ ಬೇರೆ ಸ್ಕ್ರಿಪ್ಟ್ ಮಾಡ್ಬೋದಾ ಅಂತ ಯೋಚನೆ ಮಾಡಿದ್ವಿ. ಆಮೇಲೆ ಸತ್ಯ ಅವರು ನಾವೇ ಸೇರ್ಕೊಂಡು ಸಿನಿಮಾ ಮಾಡೋಣ, ಈ ಥರ ಕತೆಗಳಿಗೆ ಪ್ರೊಡ್ಯೂಸರ್ ಸಿಗಲ್ಲ, ಮತ್ತು ತುಂಬ ಆಫ್ ಬೀಟ್ ಅಲ್ವ ಅದು, ಅಂದರೆ ನಾಟ್ ದ ರೆಗ್ಯುಲರ್ ಪ್ಯಾಟರ್ನ್ ಸಿನಿಮಾ ಅಲ್ಲ. ಸೊ ನಾವೇ ರಿಸ್ಕ್ ತೊಗೊಳ್ಳೋಣ, ನಮ್ಮ ಕತೆ ನಾವೇ ಮಾಡೋಣ ಅಂತ ಸ್ಟಾರ್ಟ್ ಆಗಿದ್ದು. ಸೊ ಲವಿತ್ ಅವರು, ನಟರಾಜ್ ಅವರು, ಧರ್ಮಣ್ಣ ಅವರು, ನಾಗು ಅವರು, ಸೊ ಎಲ್ಲ ವಿ ಆರ್ ಎ ಗ್ರೂಪ್ ಆಫ್ ಫ್ರೆಂಡ್ಸ್. ಕತೆ ಮಾಡ್ತಾ ಡಿಸ್ಕಸ್ ಮಾಡ್ತಾಯಿದ್ವಿ. ಇನಿಷಿಯಲಿ ನಾನು ಮ್ಯೂಸಿಕ್ ಡೈರೆಕ್ಟರ್ ಅಂತ ಏನು ಇರಲಿಲ್ಲ. ಸೊ ಕತೆ ಮಾಡಬೇಕಾದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಹೀಗೆ ಚೆನ್ನಾಗಿರುತ್ತೆ ಅಂತ ಸುಮ್ಮನೆ ಕತೆ ಡಿಸ್ಕಸ್ ಮಾಡ್ತಾಯಿದ್ವಿ. ಒಂದು ದಿನ ಇಲ್ಲ ನೀನೇ ಮ್ಯೂಸಿಕ್ ಮಾಡಿಬಿಡು ಅಂತಂದರು. ನನಗೆ ಇನಿಷಿಯಲಿ ನನಗೆ ಐಡಿಯಾನೂ ಇರಲಿಲ್ಲ. ಸೊ ಅಂಟಿಲ್ ದೆನ್ ಐ ವಾಸ್ ಟ್ರೈಂಗ್ ಟು ಬಿಕಮ್ ಅನ್ ಆ್ಯಕ್ಟರ್. ತುಂಬ ಆಡಿಷನ್ಸ್ಗೆಲ್ಲ ಹೋಗ್ತಾಯಿದ್ದೆ ನಾನು. ಸೊ ಇದರಲ್ಲೂ ಆ್ಯಕ್ಟ್ ಮಾಡ್ತಾಯಿದ್ದೆ ರಂಗಭೂಮಿಲೂ ಮೇಜರ್ಲಿ. ಸೊ ಇದೊಂದು ದೊಡ್ಡ ಜವಾಬ್ದಾರಿ ಥರ ಅನ್ನಿಸ್ತು. ಸೊ ಇನಿಷಿಯಲಿ ನನ್ನ ಮೇಲೆ ನನಗೆ ನಂಬಿಕೆ ಇರಲಿಲ್ಲ. ಬಟ್ ಐ ಥಿಂಕ್ ಆ ಕಂಪ್ಲೀಟ್ ಕ್ರೆಡಿಟ್ಸ್ ನಾನು ಸತ್ಯ ಅವರಿಗೆ ಕೊಡಬೇಕು. ಇಲ್ಲ ನಿನಗಾಗತ್ತೆ ಮಾಡು ನೀನು ಅಂತೆಲ್ಲ ಹೇಳಿ. ಆ್ಯಂಡ್ ನಮ್ಮ ಹತ್ರ ಆ್ಯಕ್ಚುಲಿ ದುಡ್ಡು ಇರಲಿಲ್ಲ. ನಾನು ಸ್ಕೂಲಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಸೊ ನನಗೆ ಸಣ್ಣ ಪುಟ್ಟ ಅಮೌಂಟ್ ಸೇವ್ ಮಾಡಿದ್ದನ್ನು ಇದಕ್ಕೆ ಇನ್ವೆಸ್ಟ್ ಮಾಡ್ತಾಯಿದ್ದೆ. ನಟ ಅವರು ಅವ್ರ ಕ್ಷೇತ್ರ, ಅವರು ಅಡುಗೆಗೆಲ್ಲ ತುಂಬ ಚೆನ್ನಾಗಿ ಬರೋದು. ಸೊ ದೊಡ್ಡ ಫಂಕ್ಷನ್ಗೆ ಅಡುಗೆಗೆಲ್ಲ ಹೋಗ್ಬಿಟ್ಟು ಅವ್ರ ದುಡ್ಡನ್ನ ಇಲ್ಲಿ ಹಾಕೋರು. ಲವಿತ್ ಅವರು ಸೀರಿಯಲ್ಗೆಲ್ಲ ಕ್ಯಾಮ್ರಾ ವರ್ಕ್ ಮಾಡೋರು, ಮೇಜರ್ ಸೀರಿಯಲ್ಸ್ಗೆ, ಅವ್ರ ಸಂಬಳನ ಇಲ್ಲಿ ಹಾಕಿದ್ದಾರೆ. ಸೊ ಇರೋಬರೋ ಫ್ರೆಂಡ್ಸ್ನೆಲ್ಲ ಟ್ಯಾಪ್ ಮಾಡಿ ಸ್ವಲ್ಪ ದುಡ್ಡು ಹಾಕಿ ಅಂತ ಸತ್ಯ ಅವರು ಮತ್ತು ಎಲ್ಲರೂ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿದ್ವಿ, ರಾಮರೇ ಅಂತ. ಲಕ್ಕಿಲಿ ಅದು ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದನ್ನು. ಆ್ಯಂಡ್ ತುಂಬ ಒಳ್ಳೆ ಅಪ್ರಿಸಿಯೇಷನ್ಸ್ ಸಿಕ್ತು ಇನ್ ದ ಇಂಡಸ್ಟ್ರಿ ಆ್ಯಂಡ್ ಫ್ರಮ್ ದ ಆಡಿಯನ್ಸ್. ಆ್ಯಂಡ್ ನಮಗೆ ಸಿನಿಮಾ ಏನೋ ಮಾಡಿಬಿಟ್ವಿ. ಫ್ರಮ್ ಆಲ್ ದ ಹಿಂಡ್ರೆನ್ಸಸ್ ದ್ಯಾಟ್ ವಿ ಫೇಸ್ಡ್. ತುಂಬ ಕಷ್ಟಗಳು ಬಂತು, ಏನೇನೇನೋ ಎಲ್ಲ ದಾಟ್ಕೊಂಡು ಒಂದು ಸಿನಿಮಾ ಅಂತೂ ಕಂಪ್ಲೀಟ್ ಆಯಿತು. ಫಸ್ಟ್ ಕಾಪಿ ಅಂತ ರೆಡಿ ಆಯಿತು. ನೆಕ್ಸ್ಟು ರಿಲೀಸ್ ಮಾಡೋಕ್ಕೆ ನಮ್ಮ ಹತ್ರ ದುಡ್ಡಿರಲಿಲ್ಲ. ಸೊ ಹೇಗೆ ಏನು ರಿಲೀಸ್ ಮಾಡೋದು, ಇದು ಇವಾಗ ಪೋಸ್ಟರ್ಗಳು ಹಾಕಬೇಕು, ಗೋಡೆ ಮೇಲೆ ಜನರಿಗೆ ತಲುಪಿಸ್ಬೇಕು ಅಂತ, ಅಥವಾ ಟಿ ವಿಯಲ್ಲಿ ಹೋಗಿ ರೀಚ್ ಮಾಡಬೇಕು. ಸೊ ಯಾವುದಕ್ಕೂ ನಮಗೆ ಸವಲತ್ತಿರಲಿಲ್ಲ. ಅಗೇನ್ ನಮ್ಗೆ ಯೂಸ್ ಆಗಿದೆ ರಂಗಭೂಮಿ. ಸೊ ಬೆಳಗ್ಗೆ ಎದ್ದು ನಾವು ನಮ್ಮ ತಂಡ ಹೋಗಿ ಒಂದು ಡೋಲಕ್ಕು ಒಂದು ಟಮಟೆ ಥರ ಇಟ್ಕೊಂಡು ಎಲ್ಲಿ ಸ್ವಲ್ಪ ಎಜುಕೇಟೆಡ್ ಕ್ರೌಡ್ ಸೇರ್ತಾರೋ ಅಥವಾ ಎಲ್ಲಿ ಜನದ ಕ್ರೌಡ್ ಜಾಸ್ತಿ ಸೇರುತ್ತೋ ಅಲ್ಲಿ ಹೋಗಿ ನಾವು ಬೀದಿ ನಾಟಕ ಥರ ಡಂಕಟಗರ ಅಂತೆಲ್ಲ ಫುಲ್ ಹೊಡೆದು ಕೇಳಿ ಅಂತೆಲ್ಲ ಒಂದು 2 ಹಾಡುಗಳನ್ನೆಲ್ಲ ಹಾಡಿ. ಸೊ ಅದು ಮುಗಿಸೋಷ್ಟೊತ್ತಿಗೆ ಒಂದು 50-60 ಜನ ಸೇರೋರು ಸುತ್ತ. ಲಾಲ್ಬಾಗು, ಆಮೇಲೆ ವಿದ್ಯಾರ್ಥಿ ಭವನು, ಮೆಜೆಸ್ಟಿಕ್ಕು, ಸೊ ಈ ಕಡೆ ಎಲ್ಲ ಹೋಗ್ತಾಯಿದ್ವಿ, ಗಾಂಧಿ ಬಜಾರು, ಎಲ್ಲೆಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಸುಮ್ಮನೆ ಒಂದು ಬಸ್ ಹತ್ಬಿಡೋದು. ಹತ್ತಿ ಈ ಥರ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಕ್ಟೋಬರ್ 21ನೇ ತಾರೀಕು. ಹಾಡುಗಳನ್ನ ರಿಲೀಸ್ ಮಾಡಿದ್ದೀವಿ, ಹಾಡುಗಳನ್ನ ಕೇಳಿ ಟ್ರೈಲರ್ ರಿಲೀಸ್ ಮಾಡಿದ್ದೀವಿ. ಟ್ರೈಲರ್ನ ನೋಡಿ ನಿಮ್ಗೆ ಇಷ್ಟ ಆದರೆ ಮಾತ್ರ ಸಿನಿಮಾಗೆ ಬನ್ನಿ ಅಂತ. ಸೊ ಆ ಥರ ಪ್ರಮೋಟ್ ಮಾಡಿ. ಸೊ ಫಸ್ಟ್ ಡೇ ನೈಟ್ ಶೋ ಕಾಮಾಖ್ಯದಲ್ಲಿ ಹೌಸ್ಫುಲ್ ಆಗಿ ಜನ ಅಂತ ಕಿರ್ಚೋದು ಇವತ್ತಿಗೂ ನೆನಪಿದೆ. ಆ್ಯಂಡ್ ಅದೇನೋ ಒಂಥರ ಇವತ್ತಿಗೂ ನಂಬೋಕ್ಕಾಗಲ್ಲ. ಇದು ರಿಯಾಲಿಟಿನ ನಾವೇನೋ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿ ಅದು ತೆರೆ ಮೇಲೆ ಬಂದು ಅದನ್ನು ಅಷ್ಟು ಜನ ನೋಡಿ ಅಪ್ರಿಷಿಯೇಟ್ ಮಾಡಿದ್ದು ಅಂತ. ಆ್ಯಂಡ್ ಒನ್ ಡ್ರೈವಿಂಗ್ ಫೋರ್ಸ್ ಥ್ರೂಔಟ್ ದ ಫಿಲ್ಮ್ ಇಸ್ ಮೈ ಡ್ಯಾಡ್, ಹೂ ಆಲ್ಸೋ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ದ ಫಿಲ್ಮ್. ಸೊ ಐ ಥಿಂಕ್ ಅವ್ರದ್ದು ಆಶೀರ್ವಾದ ಫಿಲ್ಮ್ ಮೇಲೆ ನಮ್ಮನ್ನೆಲ್ಲರನ್ನೂ ಹೇಳ್ಕೊಂಡು ಒಂದು ಕಡೆ ದಡ ಸೇರಿಸಿರೋದಕ್ಕೆ. ಇದೇ ಸಿನಿಮಾದಲ್ಲಿ ನೀವು ಸಂಗೀತಕ್ಕೆ ಯಾವ್ದಾದ್ರು ಒಂದು ವಿಭಿನ್ನ ಪ್ರಯೋಗ ಮಾಡಿದ್ದಿದೆಯಾ? ರಾಮರೇ ಮಾಡಿದ್ದೆಲ್ಲನೂ ಪ್ರಯೋಗನೇ, ಯಾಕಂದರೆ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಸೊ ಮಾಡಿದ್ದೆಲ್ಲನೂ ಪ್ರಯೋಗನೇ. ಆ್ಯಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ಸಾಂಗ್ ಅಂತೂ ತುಂಬ ರಿಸ್ಕಿ ಪ್ಲೇಸ್ಮೆಂಟ್ ಆ್ಯಂಡ್ ರಿಸ್ಕಿ ಎಕ್ಸ್ಪೆರಿಮೆಂಟ್. ಯಾಕಂದರೆ ಕೇಳು ಕೃಷ್ಣ ಹೇಳು ಪಾರ್ಥ ಇದೆಯಲ್ಲ, ಅದು ಕ್ಲೈಮ್ಯಾಕ್ಸ್ ಮುಂಚೆ ಬರುತ್ತೆ, ಜಸ್ಟ್ ಇನ್ ದ ಪ್ಲೇಸ್ ಆಫ್ ಪ್ರೀ ಕ್ಲೈಮ್ಯಾಕ್ಸ್ ಅದು ಬರುತ್ತೆ. ಸೊ ಅದರದ್ದು ಒಂದು ಭಗವದ್ಗೀತೆ, ಒಂದು ಇಡೀ ಫಿಲಮ್ದು ಒಂದು ಆನ್ಸರ್ ಬೇಕಾಗಿತ್ತು. ಸೊ ಅದನ್ನು ಈ ಹಾಡು ಮುಖಾಂತರನೇ ಕನ್ವಿನ್ಸ್ ಮಾಡಬೇಕಾಗಿತ್ತು. ಸೊ ಅದು ತುಂಬ ವೆರೈಟಿ ಟ್ರೈ ಮಾಡಿದ್ವಿ. ಕಡೆಗೆ ಇದಕ್ಕೆ ಫ್ರೀಸ್ ಮಾಡಿ ಕೇಳು ಕೃಷ್ಣ ಹೇಳು ಪಾರ್ಥ ಒಂದು ಹಗಲು ವೇಷದ ಪಾತ್ರಧಾರಿಗಳು 2, ಕೃಷ್ಣ ಮತ್ತು ಪಾರ್ಥ, ನಾಟಕದವರು ಬಂದು ಕೂರ್ತಾರೆ. ಸೊ ಅಲ್ಲೂ ನನ್ನ ಸೇವ್ ಮಾಡಿದ ನಾಟಕನೇ. ಸೊ ನಾಟಕದವ್ರು ಬಂದು ಒಟ್ಟಾರೆ ಸಿನಿಮಾದ ಸಾರಾಂಶ ಭಗವದ್ಗೀತೆಯ ಒಂದು ಫಿಲಾಸಫಿಯಲ್ಲಿ
ಆಡು ಮಾತಲ್ಲಿ ಅದು ಹೇಳಿ ಮುಗಿಸ್ತಾರೆ ಅಂತ. ದ್ಯಾಟ್ ವಾಸ್ ರಿಯಲಿ ಚಾಲೆಂಜಿಂಗ್. ಅದು ಹೇಗೆ ಶೇಪ್ ಅಪ್ ಆಗುತ್ತೆ ಏನಾಗುತ್ತೆ ಏನೂ ಗೊತ್ತಿಲ್ಲ, ಸುಮ್ಮನೆ ಮಾಡ್ತಾ ಹೋದ್ವಿ ಹಂಗಾಯಿತು. ಆ ಹಾಡಿನ ಒಂದು 2 ಸಾಲು ನಮಗೋಸ್ಕರ. ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಒಳಗೆ ಭಯವೈತಯ್ಯ, ನಾನಿವ್ನಿ ಸುಮ್ನಿಲ್ಲಯ್ಯ. ಕೇಳು ಕೃಷ್ಣ ಹೇಳು ಪಾರ್ಥ, ಕೇಳು ಕೃಷ್ಣ ಹೇಳು ಪಾರ್ಥ, ಈ ಕರ್ಮ ನನಗ್ಯಾಕಯ್ಯ, ಧರ್ಮನ ಕಾಪಾಡಯ್ಯ. ಎಲ್ಲರೂ ನನ್ನೋರ ಜೊತೆಗಾರರೇ, ಸಮರದಲ್ಲಿ ಸಂಬಂಧ ಏಕೋದರೆ, ಹೂಡು ನೀ ಬಾಣವ ಆಗದೋ ಮಾಧವ. ಈ ಥರ ಇಬ್ಬರು ಹಾಡ್ತಾರೆ. ಸೊ ಶೃಂಗ ಅಂತ ನನ್ನ ಫ್ರೆಂಡು ಥಿಯೇಟರಲ್ಲಿ. ಸೊ ಹೀ ಈಸ್ ನಾಟ್ ಅ ಸಿಂಗರ್, ಪ್ರೊಫೆಷ್ನಲ್ ಸಿಂಗರ್ ಅಲ್ಲ, ಹಾಡ್ತಾರೆ, ಬಟ್ ಹೀ ಈಸ್ ಆ್ಯನ್ ಆ್ಯಕ್ಟರ್, ಸೂಪರ್ ಆ್ಯಕ್ಟರ್. ಸೊ ಅವರೇ ಈ ಹಾಡನ್ನ ಕೃಷ್ಣನ್ ರೋಲ್ಗೆ ಅವರೇ ಹಾಡಿರೋದು. ಇದೇ ಸಿನಿಮಾ ರಾಮ ರಾಮರೇ ತೆಲುಗುಲಿ ಆಟಗದರ ಶಿವ ಅಂತ ರೀಮೇಕ್ ಆಯಿತು. ಅದಕ್ಕೂ ನೀವೇ ಸಂಗೀತ ನಿರ್ದೇಶನ ನೀಡಿದ್ರಿ. ಆ ಅನುಭವ ಹೇಗಿತ್ತು? ತುಂಬಾ ಚೆನ್ನಾಗಿತ್ತು, ಯಾಕಂದರೆ ಒಂದೇ ಸ್ಕ್ರಿಪ್ಟು 2 ಪರ್ಸ್ಪೆಕ್ಟಿವ್. ಸೊ ಇಲ್ಲಿ ಸತ್ಯ ಅವ್ರ ಪರ್ಸ್ಪೆಕ್ಟಿವ್, ಅಲ್ಲಿ ರಾಕ್ ಲೈನ್ ಪ್ರೊಡಕ್ಷನಲ್ಲಿ ಆಯಿತು. ಸಿದ್ಧಾರ್ಥ್ ಸರ್ ಅಂತ ತುಂಬ ಫೇಮಸ್ ಫಿಲ್ಮ್ಸ್ಗಳನ್ನ ಅವ್ರು ಮಾಡಿದ್ದಾರೆ, ನ್ಯಾಷನಲ್ ಅವಾರ್ಡೆಲ್ಲ ಸಿಕ್ಕಿದೆ. ಸೊ ಒಂದೇ ಕಥೆನ ಅವ್ರ ಪರ್ಸ್ಪೆಕ್ಟಿವಲ್ಲಿ ಸಣ್ಣ ಪುಟ್ಟ ಚೇಂಜ್ಗಳನ್ನ ಮಾಡಿಕೊಂಡು, ಮೂಲ ಕೃತಿಗೆ ಧಕ್ಕೆ ಬರದೇ ಇರೋ ಥರ ಅವರು ಸಣ್ಣ ಪುಟ್ಟ ಚೇಂಜ್ ಮಾಡಿಕೊಂಡು ನಾವು ಮತ್ತೆ ಮಾಡಿದ್ವಿ. ಸೇಮ್ ಸಾಂಗ್ಸ್ನ ನಾವು ರಿಟೈನ್ ಮಾಡಿದ್ರೂ ಸಹ ಕೆಲವೊಂದು ಆರ್ ಪ್ಯಾಟರ್ನಲ್ಲಿ ಚೇಂಜ್ ಇರ್ಬೋದು, ಯಾಕೆಂದರೆ ಸಿನಿಮಾ ಅವ್ರದ್ದು ಸ್ಟಾರ್ಟಿಂಗು ಮತ್ತು ಎಂಡಿಂಗ್ ಎಲ್ಲ ಸ್ವಲ್ಪ ಚೇಂಜ್ ಇತ್ತು. ಸೊ ಅದರಲ್ಲೆಲ್ಲ ಸ್ವಲ್ಪ ಮ್ಯೂಸಿಕಲಿ ಕರೆಕ್ಷನ್ಸ್ ಮಾಡಿಕೊಂಡು ಚೇಂಜ್ ಮಾಡಿಕೊಂಡು ಮಾಡಿದ್ವಿ. ಆ್ಯಂಡ್ ಚೈತನ್ಯ ಪ್ರಸಾದ್ ಸರ್ ಅಂತ ಬಾಹುಬಲಿಗೆಲ್ಲ ಬರ್ತಿದ್ದಾರೆ, ತುಂಬ ಫೇಮಸ್ ರೈಟರ್. ಸೊ ಅವರು ಈ ಹಾಡಿಗೆ ಸಾಹಿತ್ಯ ಬರೆದ್ರು. ತುಂಬ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್, ತುಂಬ ದೊಡ್ಡ ವ್ಯಕ್ತಿ ಅವರು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು, ಅಲ್ಲಿ ಜಾಮ್ ಮಾಡಿದ್ದು ಇಟ್ಸ್ ವೆರಿ ಮೆಮೊರೇಬಲ್. ಆ್ಯಂಡ್ ನನಗೆ ರೀಸೆಂಟಾಗಿ ಗೊತ್ತಿರಲಿಲ್ಲ, ನಾನು ಯಾವುದೋ ಕೆಲಸದ ಮೇಲೆ ಹೈದ್ರಾಬಾದ್ಗೆ ಹೋಗಿದ್ದೆ. ಸೊ ಶೂಟಿಂಗ್ ನಡೀತಾ ಇತ್ತು, ಅಲ್ಲಿ ಫೈಟ್ ಸೀನ್ ಏನೋ ಒಂದಿತ್ತು. ಅಲ್ಲಿ ಫೈಟರ್ಸ್ದು ಯಾವುದೋ ಒಂದು ಹಾರ್ಡ್ದು ಇದು ಮೊಬೈಲ್ ರಿಂಗ್ ಆಯಿತು. ಅದು ನೋಡಿದ್ರೆ ಎಟ್ಟಾಗಯ್ಯ ಶಿವ ಶಿವ ಅಂತ ಬಂತು, ನಮ್ಮ ಮಾಡಲ್ವಾ ಅಂತ. ಸೊ ಆಮೇಲೆ ಹೇಳಿದ್ರು ಅವ್ರಿಗೆ ಯಾವ ಸಿನಿಮಾ ಏನೂ ಗೊತ್ತಿಲ್ಲ, ಅದು ಆಟಗದರ ಶಿವ ಅಂತ ಗೊತ್ತಿಲ್ಲ, ಯಾವುದೋ ಡಿವೋಷ್ನಲ್ ಸಾಂಗ್ ಅಂದ್ಕೊಂಡ್ಬಿಟ್ಟಿದ್ದಾರೆ ಆ ಹಾಡೊಂದು. ಸೊ ಆ ಹಾಡು ತುಂಬ ಫೇಮಸ್ ಆಗಿದೆ ಅಂತೆ ಹೈದ್ರಾಬಾದಲ್ಲಿ. ಆಮೇಲೆ ಡೈರೆಕ್ಟರ್ ಹೇಳಿದ್ರು, ಇಲ್ಲ ತುಂಬ ಫೇಮಸ್ ಆಗಿದೆ ಹಾಡು, ಬಟ್ ಈ ಸಿನಿಮಾದು ಅಂತ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ, ಬಟ್ ಯಾವುದೋ ಡಿವೋಷ್ನಲ್ ಸಾಂಗ್ ಅಂತ ಆಗಿದೆ. ಇವಾಗ ಸಂಗೀತ ನಿರ್ದೇಶನ ತಾನೇ ಮಾಡಿ ತಾನೇ ಹಾಡೋದು ಒಬ್ಬ ಹಾಡುಗಾರ ಅಥವಾ ಸಂಗೀತ ನಿರ್ದೇಶನಕ್ಕೆ ಎಷ್ಟು ಅದು ಅಡ್ವಾಂಟೇಜ್ ಅಂತ ಅನಿಸುತ್ತೆ? ಅಡ್ವಾಂಟೇಜು ಡಿಸಡ್ವಾಂಟೇಜು ನಂಗೆ ಗೊತ್ತಿಲ್ಲ, ಬಟ್ ನಿಮ್ಗೇನೋ ಒಂದು ದನಿ ಕೇಳಿಸುತ್ತೆ, ನಿಮ್ಮ ಹಾರ್ಟಲ್ಲಿ ಏನೋ ಒಂದು ಟ್ಯೂನೋ ಏನೋ ಒಂದು ಎಕ್ಸ್ಪ್ರೆಷನ್ ಕೇಳುತ್ತೆ. ಸೊ ಅದನ್ನು ಬಹುಶಃ ನಾನು ನಿಮಗೆ ತಲುಪಿಸಿ ನಿಮ್ಮಿಂದ ಅದನ್ನು ಹೊರಗೆ ತೆಗೆಯೋಷ್ಟೊತ್ತಿಗೆ ಒಂದು ಅರ್ಧ ಡೈಲ್ಯೂಟ್ ಆಗಿಬಿಟ್ಟಿರ್ಬೋದು. ಸೊ ಆ್ಯಸ್ ಅ ಕಂಪೋಸರ್ ಆ್ಯಂಡ್ ಅ ಸಿಂಗರ್ ನನ್ನೊಳಗೇನೋ ಕೇಳುತ್ತೆ. ಇವಾಗ ಸಾಹಿತ್ಯ ಆದರೆ ನೋಡಿ, ನಾನು ನೀನು ಜೋಡಿ ಅಂದರೆ ನಿಮಗೆ ನಾನು ನೀನು ಜೋಡಿನೇ ಹಾಡ್ಬೋದು, ಬಟ್ ಒಂದು ಒಳಗಿನ ನಾದ ನಿಮಗೆ ತಲುಪಿಸಿ ಅದನ್ನು ನಾನು ಹೊರಗೆ ತೆಗೆಯೋಷ್ಟೊತ್ತಿಗೆ ಅದರ ಅರ್ಧ ಡೈಲ್ಯೂಟ್ ಆಗಬಹುದು. ಸೊ ಐ ಮೀನ್ ಎಲ್ಲ ಟೈಮಲ್ಲೂ ಅದಾಗತ್ತೆ ಅಂತಲ್ಲ, ಬಟ್ ಇಟ್ ಈಸ್ ಈಸಿ. ಸೊ ನಾನು ಕೇಳತ್ತೆ, ನನಗೆ ಅದು ಫೀಲ್ ಆಗುತ್ತೆ, ಸೊ ನಾನೇ ಹಾಡ್ಬೋದು ಅಂತ. ಸೊ ಇಟ್ ಈಸ್ ಆನ್ ಎಕ್ಸ್ಪ್ರೆಷನ್ ಬೈ ಇಟ್ ಸೆಲ್ಫ್. ನಿಮ್ಮ ಸಂಗೀತ ನಿರ್ದೇಶನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಈ ಚಿತ್ರದ ಎಲ್ಲ ಹಾಡುಗಳು ಜನಪ್ರಿಯವಾಯಿತು. ಅದರಲ್ಲಿ ಹೇ ಶಾರದೆ ದಯಪಾಲಿಸು ಗೀತೆ ಅದು ಇನ್ನೊಂದು ಪ್ರಾರ್ಥನೆ ಗೀತೆ ಆಗೋ ಮಟ್ಟಿಗೆ ಅದು ಜನಪ್ರಿಯ ಆಯಿತು. ಅದು ನಿಮ್ಗೆ ಹೇಗೆ ಅನಿಸುತ್ತೆ? ತುಂಬಾ ಖುಷಿಯಾಗುತ್ತೆ, ಯಾಕಂದರೆ ಐಡಿಯಾ ಇದ್ದಿದ್ದು ಅದೇ ಥರ. ರಿಷಬ್ ಶೆಟ್ಟಿ ಅವರು ಒನ್ ಆಫ್ ದ ಸಕ್ಸಸ್ಫುಲ್ ಡಿರೆಕ್ಟರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆಫ್ ದಿಸ್ ಇಂಡಸ್ಟ್ರಿ ಟುಡೇ. ಸೊ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆ್ಯಸ್ ಅನ್ ಯೂನಿವರ್ಸಿಟಿ ಬೈ ಇಟ್ ಸೆಲ್ಫ್ ನನಗೆ ಕಲಿಕೆಯಲ್ಲಿ. ಯಾಕಂದರೆ ಇನಿಷಿಯಲಿ ಫಿಲ್ಮ್ ನಾನು ಕೇಳಿದಾಗ 2016 ಸ್ಟಾರ್ಟ್ ಮಾಡಿದ್ದು ವರ್ಕ್ ಮಾಡೋಕ್ಕೆ. ಕರೆದ್ರು, ಒಂದು ಲೈನ್ ಹೇಳಿದ್ರು, ನಂಗೆ ತುಂಬ ಇಷ್ಟ ಆಯಿತು, ಮಾಡ್ತೀನಿ ಸರ್, 4 ಸಾಂಗ್ಸ್ ಇರುತ್ತೆ ಅಂದರು. ರೈಟ್ ಸರ್, ಮಾಡೋಣ ಸರ್ ಅಂತ. 4 ಸಾಂಗ್ಸ್ ಆದಮೇಲೆ ಡಿಸ್ಕಷನ್ಸ್ ಆಗ್ತಾ ವಾಸುಕಿ 5 ಸಾಂಗ್ಸು ಇದೊಂದು ಸೇರಿಬಿಡುತ್ತೆ. ಆಮೇಲೆ ಈ ಸಿಚುವೇಶನ್ ಒಂದು ಸಾಂಗ್ ಮಾಡಬೇಡ. ಸೊ 6 ಸಾಂಗ್ಸ್, 7 ಸಾಂಗ್ಸ್, 8 ಸಾಂಗ್ಸ್, ಫಿಲಮ್ ಮುಗಿಯೋಷ್ಟೊತ್ತಿಗೆ 9 ಸಾಂಗ್ಸ್ ಆಗೋಯ್ತು. ಸೊ 9 ಹಾಡುಗಳು
ಈಗಿನ ಕಾಲದಲ್ಲಿ ಒಂದೇ ಒಂದು ಹಾಡು ಇಲ್ಲದೆ ಸಿನಿಮಾಗಳು ಬರೋದಿದೆ. ಬಟ್ ಈ ಟೈಮಲ್ಲಿ ಒಂದು ಮ್ಯೂಸಿಕಲ್ ಫಿಲ್ಮ್ ಅಂತ ಹೇಳ್ಬೋದು, 9 ಹಾಡುಗಳನ್ನ ಮಾಡಿ ಆ್ಯಂಡ್ ಈಚ್ ಬೀಯಿಂಗ್ ಡಿಫ್ರೆಂಟ್ ಫ್ರಮ್ ಒನ್ ಅನದರ್. ಒಂದು ಹಾಡಿರೋ ಥರ ಇನ್ನೊಂದು ಹಾಡಿರಬಾರ್ದು, ಬಟ್ ಯೆಟ್ ಎಲ್ಲ ಹಾಡುಗಳಲ್ಲಿ ಒಂದು ಕಾಮನ್ ಏನಿರಬೇಕು ಅಂದರೆ ನೇಟಿವಿಟಿ, ಆ ಊರಿನ ನೇಟಿವಿಟಿ. ಕಾಸರಗೋಡು ಅನ್ನೋದು ನಿಮಗೆ ಕಲ್ಚರಲಿ ತುಂಬ ರಿಚ್. ಅಲ್ಲಿ ನೀವು ಯಾರನ್ನ ಮಾತಾಡಿಸಿದ್ರು 4 ರಿಂದ 5 ಭಾಷೆ ಮಾತಾಡ್ತಾರೆ. ಬಿಹಾರಿ, ಕನ್ನಡ, ಮಲಯಾಳಂ, ತುಳು, ಸೊ ಈ ಥರ ಬೇರೆ ಬೇರೆ ಭಾಷೆಗಳು ಮಾತಾಡ್ತಾರೆ. ಮತ್ತು ಅಲ್ಲಿ ಕರ್ನಾಟಕ ಇನ್ಫ್ಲುಯೆನ್ಸ್ ಇದೆ, ಮಲಯಾಳಂ ಅಂದರೆ ಕೇರಳ ಇನ್ಫ್ಲುಯೆನ್ಸ್ ಇದೆ. ಸೊ ಯಕ್ಷಗಾನ ಇದೆ, ಮೋಹಿನಿಯಾಟ್ಟಂ ಎಲ್ಲ. ಇಟ್ ಈಸ್ ಅ ವೆರಿ ಕಲ್ಚರಲಿ ರಿಚ್ ಲ್ಯಾಂಡ್. ಸೊ ಅದರಲ್ಲಿ ನಾನಲ್ಲಿ ಒಂದು ವಾರ ಅಲ್ಲೇ ಇದ್ದೆ ಆ ಟೀಮ್ ಒಟ್ಟಿಗೆ. ಅಲ್ಲಿ ಫೋಕ್ ಆರ್ಟಿಸ್ಟ್ಗಳೆಲ್ಲ ಬಂದಿದ್ದರು, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಅವ್ರು ಹಾಡೋ ದಾಟಿ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಬಂದು ಮತ್ತೆ ಇಲ್ಲ ಅದನ್ನ ಇಟ್ಕೊಂಡು ಏನೋ ಎಕ್ಸ್ಪೆರಿಮೆಂಟ್ ಮಾಡೋದು ತುಂಬ ಚೆನ್ನಾಗಿತ್ತು. ಸೊ ಆ್ಯಂಡ್ ಹೇ ಶಾರದೆ ನಮಗೆ ಅವ್ರು ಹೇಳಿದ್ರು, ನಾಳೆ ಸ್ಕೂಲಲ್ಲೆಲ್ಲ ಈ ಥರ ಹಾಡು ಹಾಡಬೇಕು, ನಾವು ಇದು ಹಾಡು ರಿಲೀಸ್ ಮಾಡಿದ್ರೆ ಆ ಥರದ್ದೊಂದು ಹಾಡು ಮಾಡೋಣ ಅಂತ. ಸೊ ಮಾಡಿದ್ವಿ. ಅದೇ ಚಿತ್ರದ ಇನ್ನೊಂದು ವಿಭಿನ್ನವಾದ ಹಾಡಂದರೆ ದಡ್ಡ ದಡ್ಡ. ಆ ಹಾಡನ್ನ ಒಂದು 2 ಸಾಲು ನಮಗೋಸ್ಕರ ಹಾಡಬಹುದಾ? ಮೋಡ ಮುಸುಕಿದ ಬಾನು, ರೆಕ್ಕೆ ತಿರುಗದ ಫ್ಯಾನು, ಸಿಂಗಲ್ ಆದ್ಯಲ್ಲೋ ನೀನು ಪ್ರವೀಣ. ತಟ್ಟ ತಟ್ಟ ತಟ್ಟ. ನೀವು ಹಾಡುಗಳನ್ನ ರಚನೆ ಮಾಡಿದ್ದೀರಾ. ಒಂದು ಹಾಡನ್ನು ರಚನೆ ಮಾಡುವಾಗ ಮೊದಲು ಹುಟ್ಟೋದು ಯಾವುದು? ಅದರ ಭಾವರೂಪನ ಅಥವಾ ಸಂದರ್ಭನ ಅಥವಾ ರಾಗ ತಾಳಗಳ? ನನಗೆ ಬೇಸಿಕ್ಲಿ ಡೈರೆಕ್ಟರ್ ಎಷ್ಟು ಮೋಟಿವೇಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕೆಲವೊಂದು ಸರಿ ಫುಲ್ ಎಕ್ಸೈಟ್ಮೆಂಟಾಗಿ ಒಂದೊಂದು ಲೈನು ಹಂಗಂಗೆ ಬಂದ್ಬಿಡುತ್ತೆ ಟ್ಯೂನ್ ಜೊತೆಗೆ. ಸೊ ಯೂಶ್ವಲಿ ಏನು ಪ್ರಿಫರ್ ಮಾಡ್ತಾರೆ ಅಂದರೆ ಫಸ್ಟು ಡೈರೆಕ್ಟರ್ಸು ಒಂದು ಟ್ಯೂನ್ ಆಗಲಿ. ಆ ಟ್ಯೂನ್ ಯಾಕಂದರೆ ಅವ್ರು ಯೋಚನೆ ಮಾಡೋ ಭಾವಕ್ಕೆ, ಅವ್ರ ಸಿಚುವೇಶನ್ಗೆ ಇದು ಫಿಲಮ್ ಆಗಿರೋದ್ರಿಂದ ಫಸ್ಟ್ ಟ್ಯೂನ್ ಮಾಡಿಕೊಂಡು, ಸೊ ಆ ಟ್ಯೂನ್ ಕನ್ವಿನ್ಸ್ ಆದಮೇಲೆ ಅದಕ್ಕೆ ಬೇಸಿಕ್ಲಿ ಲಿರಿಕ್ಸ್ ಬರೆಸ್ತಾರೆ. ಸೊ ಇಲ್ಲ ನಾವು ಯಾವ್ದಾದ್ರು ಆಲ್ರೆಡಿ ರಿಟನ್ ವರ್ಡ್ಸ್ ಇದ್ದರೆ ಅಥವಾ ಯಾರ್ದಾದ್ರು ದೊಡ್ಡವರ ಸಾಹಿತ್ಯ ನಾವು ಬಳಸ್ತಾ ಇದ್ದೀವಿ, ಕುವೆಂಪು ಅವ್ರದ್ದಾಗಿರ್ಬೋದು, ಬೇಂದ್ರೆ ಅವ್ರದ್ದಾಗಿರ್ಬೋದು, ಆ ಥರ ಯಾವ್ದಾದ್ರು ಸಾಹಿತ್ಯ ಬಳಸ್ತಾ ಇದ್ದೀವಿ ಅಂದರೆ ಫಸ್ಟ್ ಅದನ್ನು ಓದಿ ಅದನ್ನು ಯಾವ ಥರ ಇಂಟರ್ಪ್ರಿಟ್ ಮಾಡ್ಬೋದು ಅಂತ ಆಮೇಲೆ ಟ್ಯೂನ್ ಮಾಡ್ತೀವಿ. ಸೊ ಈ ರೀತಿ. ಇದೆಲ್ಲದರ ಮಧ್ಯೆ ನೀವು ಬಿಗ್ ಬಾಸ್ ಸೀಸನ್ 7ನ ಸೆಕೆಂಡ್ ರನ್ನರ್ ಅಪ್ ಆಗಿದ್ರಿ. ಆ ಮನೇಲಿ ಇದ್ದಿದ್ದು ನಿಮ್ಗೆ ಏನು ಕಲಿಸ್ಕೊಟ್ಟಿದೆ? ಅಯ್ಯೋ ತುಂಬ. ನಂಗೆ ಅದೊಂಥರ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಥರ. ಯಾಕಂದರೆ ಅವರೇ ಕರೆದು ಅವರೇ ನನ್ನ ಇಷ್ಟು ದಿನ ಉಳಿಸ್ಕೊಂಡು, ಇದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಒಂದು ವಿಯರ್ಡ್ ಅಂತ ಹೇಳ್ಬೋದು, ವಿಯರ್ಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ನಿಮ್ಮ ಮೊಬೈಲ್ ಇಲ್ಲ, ವೈಫೈ ಇಲ್ಲ, ಬ್ಯಾಟ್ರಿ ಲೋ ಇಲ್ಲ, ಆಮೇಲೆ ನಿಮಗೆ ಬೇಕಾಗಿರೋರ ಜೊತೆ ಸಂಪರ್ಕ ಇಲ್ಲ, ಆಚೆ ಕರೆಂಟ್ ಅಫೇರ್ಸ್ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ. ನೀವಾಯಿತು, ನಿಮ್ಮ ಟೈಮ್ ಆಯಿತು. ಅದನ್ನು ನೀವು ಹೇಗೆ ಬಳಸ್ಕೊತೀರಾ, ಆ ಟೈಮ್ನ ನೀವು ಹೇಗೆ ಯೂಸ್ ಮಾಡ್ಕೊತೀರಾ. ಮಧ್ಯೆ ಆ ಟಾಸ್ಕ್ ಈ ಟಾಸ್ಕ್ ಏನೇನೋ ಟಾಸ್ಕ್ಗಳು ಬರುತ್ತೆ. ಸೊ ನಿಮಗೆ ಎಷ್ಟು ಟೈಮ್ ಗೊತ್ತಿಲ್ಲ, ಟೊಯ್ ಅಂತೇನೋ ಹಾಡು ಬಂದಾಗ ನೀವು ಎದ್ದೇಳಬೇಕು, ಲೈಟ್ಸ್ ಆಫ್ ಮಾಡಿದ ತಕ್ಷಣ ಓಡೋಗಿ ಮಲ್ಕೊಬೇಕು. ಸೊ ತುಂಬಾ ಒಂಥರ ವಿಯರ್ಡ್ ಆ್ಯಂಡ್ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್, ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ನನಗೆ. ಬಹುಶಃ ಆ ಥರ ಬದುಕಬೇಕು ಅಂದರೆ ಇನ್ನೊಂದು ಆಪರ್ಚುನಿಟಿನೇ ಸಿಗಲ್ವೇನೋ. ಸೊ ಆ ಥರ ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಇದೆ. ಆ್ಯಂಡ್ ಜನ ಎಷ್ಟು ನೋಡಿದಾರೋ ಏನು ನೋಡಿದಾರೋ ನಂಗೆ ಗೊತ್ತಿಲ್ಲ, ಬಟ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಆ್ಯಂಡ್ ನಾನು ಅಲ್ಲಿ ಒಳಗೆ ಸ್ಪೆಂಡ್ ಮಾಡಿದಷ್ಟು ಟೈಮು ತುಂಬಾ ಬದುಕಿನ ಬಗ್ಗೆ ಯೋಚನೆ ಮಾಡೋಕ್ಕೆ ಸಿಕ್ತು, ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಸಿಕ್ತು. ಇಲ್ಲ ಆಚೆ ನಾವು ಬದುಕಬೇಕಾದ್ರೆ ನಮ್ಮ ಜೊತೆ ನಾವೇ ಟೈಮ್ ಸ್ಪೆಂಡ್ ಮಾಡ್ಕೊಂಡ್ರಲ್ಲ. ಸೊ ಅಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಇದ್ದರೆ ನಾನು ಓಡೋಗ್ಬಿಡ್ಬೋದು. ಇವಾಗ ಇಂಟರ್ವ್ಯೂ ಅಂದರೆ ಇಲ್ಲ ನಾಳೆ ಬರ್ಬೋದು, ಇಲ್ಲ ಪ್ಲೀಸ್ ಒಂದು ವಾರ ಬಿಟ್ಬಿಡಿ, ಅಥವಾ ಇಲ್ಲ ನನ್ನ ಫೋನ್ ಎದ್ದೇ ಇರ್ಬೋದು. ಬಟ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಿಮ್ಗೆ ಆ ಸೊಲ್ಯೂಷನ್ನೇ ಇಲ್ಲ, ನಿಮ್ಗೆ ಆಪ್ಷನ್ನೇ ಇಲ್ಲ. ಪ್ರಾಬ್ಲಮ್ ಅಂದರೆ ನೀವೇ ಫೇಸ್ ಮಾಡಬೇಕು, ನಿಮಗೋಸ್ಕರ ನೀವೇ ನಿಲ್ಲಬೇಕು, ನೀವೇ ಅದನ್ನು ಸಾಲ್ವ್ ಮಾಡಿ ನೀವೇನು ಮಾಡ್ತೀರೋ ಅದಕ್ಕೆ ನಿಮಗೆ ಬಿಟ್ಟಿದ್ದು. ಬಟ್ ನಿಮ್ಮ ಪ್ರಾಬ್ಲಮ್ಸ್ನ ನೀವೇ ಫೇಸ್ ಮಾಡಬೇಕು, ನೀವೇ ನಿಂತ್ಕೊಬೇಕು. ಬದುಕಲ್ಲಿ ನಿಮಗೋಸ್ಕರ ಯಾರೂ ನಿಲ್ಲಲ್ಲ, ನಿಮಗೆ ನೀವೇ ಆಗಬೇಕು ಅಂತ ಅದೊಂದು ದೊಡ್ಡ ಪಾಠ ನಾನು ಕಲ್ತಿದ್ದು. ಆ ಮನೆಯಲ್ಲಿ ಇದ್ದು ಬಂದಿದ್ದು ನಿಮ್ಮ ಕರಿಯರ್ಗೆ ಒಂದೊಳ್ಳೆ ಲಾಭ ಆಯಿತು ಅಂತ ಅನಿಸುತ್ತೆ ನಿಮಗೆ?
ಖಂಡಿತವಾಗ್ಲೂ ಆಯಿತು. ಯಾಕಂದರೆ ಒಬ್ಬ ಕಲಾವಿದ ಯಾವುದೇ ಕಲಾವಿದರಿಗೂ ತಾವು ಮಾಡೋ ಕೆಲಸ ಜಾಸ್ತಿ ಜನಕ್ಕೆ ರೀಚ್ ಆದಷ್ಟು ಒಂದು ಸಣ್ಣ ಸಾರ್ಥಕತೆ ಸಿಗ್ತಾ ಹೋಗುತ್ತೆ. ಅವ್ರು ಮಾಡೋದೇ 4 ಜನಕ್ಕೆ ತಲುಪಲಿ ಅಂತ. ಸೊ ಐ ಥಿಂಕ್ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲಿನ ರೀಚ್ಗಿಂತ ಹೆಚ್ಚಿನ ಪ್ರೀತಿ. ಸೊ ಎಷ್ಟೊಂದು ಜನ ಅವ್ರ ಮನೇಲಿ ನನ್ನನ್ನು ಒಬ್ಬನಾಗಿಸ್ಕೊಂಡ್ಬಿಟ್ಟಿದ್ದಾರೆ. ಒಂಥರ ನಿಮ್ಗೆ ನಾನು ಗೊತ್ತಿಲ್ಲ, ಬಟ್ ನಾನು ದಿನ ನೋಡ್ಬಿಟ್ಟು ನಮ್ಮ ಮನೆಯಲ್ಲಿ ಒಬ್ಬರು ನೀವು ಅಂತ. ಎಷ್ಟೊಂದು ಸರಿ ನಾನು 3rd ಪ್ಲೇಸಲ್ಲಿ ಆಚೆ ಬಂದಾಗ ಎಷ್ಟೊಂದು ಜನ ಹೇಳಿದ್ದಾರೆ ಆಚೆ ಬಂದ ಮೇಲೆ. ಅಂದರೆ ಅಷ್ಟು ಪ್ರೀತಿ, ಅಂದರೆ ನಾನು ಟಿವಿನೇ ಸ್ವಿಚ್ ಆಫ್ ಮಾಡಿಬಿಟ್ಟೆ, ನಂಗೆ ನೋಡೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ಮಗ ಅಂತೂ ಅಳ್ತಾ ಕೂತ್ಬಿಟ್ಟಿದ್ದ, ಏನಿಲ್ಲ ನೀವೇ ಗೆಲ್ಲಬೇಕಾಗಿದೆ. ತುಂಬ ಈ ಥರ ಕೇಳಿ ಪ್ರೀತಿ ಒಂಥರ ಅಯ್ಯೋ ಥ್ಯಾಂಕ್ ಯು ಸೋ ಮಚ್ ಅನ್ನೋಣ ಅನ್ಸುತ್ತೆ. ಥ್ಯಾಂಕ್ ಯುನೂ ಕಡಿಮೆ ಅಂತ ಅನ್ಸುತ್ತೆ. ತುಂಬ ಸಣ್ಣ ಪದ ಥ್ಯಾಂಕ್ ಯು ಅನ್ನೋದು. ಆ್ಯಂಡ್ ಐ ರಿಯಲಿ ಹ್ಯಾವ್ ಟು ಥ್ಯಾಂಕ್ ಕಲರ್ಸ್ ಫಾರ್ ದ್ಯಾಟ್. ಪರಮ್ ಸರ್, ಚಿತ್ರಾ ಮ್ಯಾಮು, JD ಸರ್ ಫಾರ್ ದಿಸ್ ವಂಡರ್ಫುಲ್ ಜರ್ನಿ. ಮೋರ್ ದೆನ್ ಇದರಿಂದ ಏನೋ ಒಂದು ಆಗೋಗ್ಬಿಟ್ಟೆ ಏನೋ ಒಂದು ಇದಕ್ಕೆ ಅನ್ನೋದಕ್ಕಿಂತ ಫಾರ್ ಲೆಟ್ಟಿಂಗ್ ಮಿ ಎಕ್ಸ್ಪೀರಿಯನ್ಸ್ ದಟ್ ಜರ್ನಿ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಥ್ಯಾಂಕ್ ಯು ಅದಕ್ಕೆ ಹೇಳಬೇಕು. ಆ್ಯಂಡ್ ಥ್ಯಾಂಕ್ ಯು ಒಂದು ಬದುಕಿಗೆ ಏನೇನೇನೇನೋ ಮಸಾಲ ಸೇರಿ ಏನೇನೋ ಆಗ್ಬಿಡ್ತೀವಿ, ಗೊತ್ತಾಗಲ್ಲ ಏನು ಅಂತ. ನೀವು ಆ ಮನೇಲಿ ಇದ್ದಾಗಲೇ ಮನಸ್ಸಿಂದ ಯಾರನ್ನೂ ಕೆಟ್ಟೋರಲ್ಲ ಸಾಂಗ್ ಬರೆದಿತ್ತು, ಅದು ಹೇಗಾಗಿದ್ದು? ಅದೇ ಹೇಳಿದ್ನಲ್ಲ, ಏನೇನೇನೋ ಯೋಚನೆಗಳು ಬರೋದು. ಅಲ್ಲಿ ಒಬ್ಬರೇ ಇದ್ದು ಅಲ್ಲಿ ಕೂತಾಗ ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿದಾಗ. ಸೊ ಅಲ್ಲಿ ಹೆಂಗೆ ಅಂದರೆ ಜೀವನದಲ್ಲೂ ಅಷ್ಟೇ, ಯಾರ್ಯಾರು ಏನೇನೋ ಹೇಳ್ತಾ ಇರ್ತಾರೆ, ಅಯ್ಯೋ ಅವರು ಕೆಟ್ಟವರು, ಇವರು ಒಳ್ಳೆಯವರು, ಅವ್ರು ನಮ್ಗೆ ಏನು ಇಷ್ಟ ಆಗುತ್ತೋ ಅವ್ರು ಒಳ್ಳೆಯವರು ಅಂತೀವಿ, ನಮ್ಗೇನು ಆಗಲ್ಲ ಅವ್ರನ್ನೇ ನಮ್ಗೆ ಸೆಟ್ ಆಗಲ್ಲ ಅಂತೀವಿ. ಸೊ ಇಟ್ಸ್ ಆಲ್ ಅಬೌಟ್ ಪರ್ಸೆಪ್ಷನ್ಸ್, ದೃಷ್ಟಿಕೋನಗಳಷ್ಟೇ. ಸೊ ಒಳ್ಳೆಯದು ಕೆಟ್ಟದ್ದೆಲ್ಲ ಏನಿಲ್ಲ, ಮನಸ್ಸಿಂದ ಯಾರೂ ಒಬ್ರಿಗೆ ಕೆಟ್ಟದನ್ನು ಬಯಸಲ್ಲ. ಸೊ ಅವ್ರವ್ರ ಅಭಿಪ್ರಾಯಗಳನ್ನ ಹೇಳ್ತಾರೆ, ನಿಮ್ಗೆ ಬೇಕಾದ್ರೆ ಸ್ವೀಕರಿಸಿ, ಇಲ್ದಿದ್ರೆ ಬೇಡ ಅನ್ನೋದನ್ನ ಅಲ್ಲಿ ಕಲ್ತ್ಕೊಂಡೆ. ಸೊ ಅಲ್ಲಿಂದ ಹುಟ್ಕೊಂಡಿದ್ದ ಹಾಡೆ ಆಕಸ್ಮಿಕವಾಗಿ ಮನಸ್ಸಿಂದ ಯಾರೂ ಕೆಟ್ಟವರಲ್ಲ. ಆ ಹಾಡು ಅಷ್ಟು ಫೇಮಸ್ ಆಗಿದೆ ಅಂದರೆ ಮುಖ್ಯ ಕಾರಣ ಸುದೀಪ್ ಸರ್. ಯಾಕಂದರೆ ಹಾಡನ್ನು ಗುರುತಿಸಿ ಅವ್ರ ಧ್ವನಿಯಲ್ಲಿ ಹಾಡಿ ಅದನ್ನು ಎಲ್ಲ ಮನೆಗೂ ತಲುಪಿಸಿದ್ದಾರೆ. ಸೊ ಅಷ್ಟು ರೀಚ್ ಆಗಿದೆ ಅಂದರೆ ಅದಕ್ಕೆ ಅವರೇ ಕಾರಣ. ಇವತ್ತಿಗೂ ಅವರ ಒಡನಾಟ ಸಿಕ್ಕಿದೆ ನನಗೆ ಬಿಗ್ ಬಾಸಿಂದ. ಸೊ ಒಂಥರ ಹೀ ಈಸ್ ಮೋರ್ ಲೈಕ್ ಅ ಮೆಂಟರ್. ಅವ್ರ ಮನೆಗೆ ಹೋಗಿ ಐವ್ ಸೀನ್ ಹಿಮ್ ಇನ್ ಡಿಫ್ರೆಂಟ್ ಪರ್ಸೆಪ್ಷನ್ಸ್ ಆ್ಯಂಡ್ ಡಿಫ್ರೆಂಟ್ ಆ್ಯಂಗಲ್ಸ್. ಯಾಕಂದರೆ ಅವ್ರನ್ನ ಒಬ್ಬ ಪರ್ಫೆಕ್ಷನಿಸ್ಟ್ ಆಗಿ ನಾವೆಲ್ಲರೂ ಸಿನಿಮಾಗಳಲ್ಲಿ ನೋಡಿದ್ದೀವಿ. ಅವ್ರು ಎಂಥ ಒಳ್ಳೆ ಆ್ಯಕ್ಟರ್ ಅಂತ ನಾನು ಹೇಳೋದೇ ಬೇಕಾಗಿಲ್ಲ. ಅದು ಬಿಟ್ಟು ನಾನು ಕೆಲವೊಂದನ್ನು ನೋಡಿದ್ದೀನಿ. ಹಿಮ್ ಆ್ಯಸ್ ಎ ಲೀಡರ್, ಹಿಮ್ ಆ್ಯಸ್ ಅ ಶೆಫ್. ಮನೆಯಲ್ಲಿ ಅವ್ರು ಅಡುಗೆ ಮಾಡಿಕೊಟ್ಟಿದ್ದಾರೆ, ಅಥವಾ ಬಕಾಸೂರನ್ ಥರ ತಿಂದಿದ್ದೀನಿ ಬೇರೆ 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 ವೆರೈಟಿಗಳನ್ನ. ಸೊ ಅವರು ತುಂಬ ಒಳ್ಳೆ ಶೆಫು, ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಆ್ಯಂಡ್ ಅದನ್ನು ತಿಂದಿರೋಂಥ ಹೆಮ್ಮೆ ನನಗಿದೆ. ಆ್ಯಂಡ್ ಕ್ರಿಕೆಟ್ ಅಂದರೆ ಆಟ ಅಂದರೆ ಹುಚ್ಚು ಅವ್ರಿಗೆ, ಅಷ್ಟೇ ಚೆನ್ನಾಗಿ ಆಟ ಆಡ್ತಾರೆ. ಆ್ಯಂಡ್ ತುಂಬಾ ಅವರ ವ್ಯಕ್ತಿತ್ವ ನನ್ನ ಮೇಲೆ ಪ್ರಭಾವ ಬೀರಿದೆ. ಅಂದರೆ ಹೀ ಕೀಪ್ಸ್ ಗೈಡಿಂಗ್, ಇಲ್ಲ ನೋಡಿ ಹೀಗೆ ಮಾಡಬೇಡಿ, ಹೀಗಿರಿ, ನೋಡಿ ಹಿಂಗೆ ಅಂತ. ಹೀ ಆಲ್ವೇಸ್ ಗೈಡ್ಸ್ ಮೀ. ಸೊ ಅವರಿಗೂ ಒಂದು ಥ್ಯಾಂಕ್ ಯು ಹೇಳಬೇಕು. ಆ್ಯಂಡ್ ಐ ಕಾಂಟ್ ಎಂಡ್ ಎನಿಥಿಂಗ್ ವಿತೌಟ್ ಟಾಕಿಂಗ್ ಅಬೌಟ್ ಹಿಮ್. ಅದಾದ ನಂತರ ನೀವು ಪುನೀತ್ ರಾಜ್ಕುಮಾರ್ ಸರ್ ಅವರ PRK ಪ್ರೊಡಕ್ಷನ್ಸ್ ನಿರ್ಮಾಣದ ಲಾ ಸಿನಿಮಾಗೆ ನೀವು ಸಂಗೀತ ನಿರ್ದೇಶನ ಮಾಡಿದ್ರಿ. ಅದು OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಕೂಡ ಆಯಿತು. ಆ ಅನುಭವ ಹೇಗಿತ್ತು? ಲಾ ಆ್ಯಂಡ್ ಫ್ರೆಂಚ್ ಬಿರಿಯಾನಿ ಎರಡು PRK ಪ್ರೊಡಕ್ಷನ್ಸ್. ಆ್ಯಂಡ್ ನಾನು ನೋಡಿದಂಥ ಮೋಸ್ಟ್ ಹಂಬಲ್ ಆ್ಯಂಡ್ ಫ್ರೆಂಡ್ಲಿ ಸ್ಟಾರ್ ಅಂದರೆ ಅದು ಅಪ್ಪು ಸರ್. ಸೊ ಆ ಬ್ಯಾನರಲ್ಲಿ ಕೆಲಸ ಮಾಡೋದು ಒಂದು ಹೆಮ್ಮೆ ವಿಚಾರ. ಆ್ಯಂಡ್ ಅಪ್ಪು ಸರ್ ಅವರ ಒಡನಾಟ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದು ತುಂಬ ಖುಷಿಯಾಗತ್ತೆ. ಆ್ಯಂಡ್ ಫ್ರೆಂಚ್ ಬಿರಿಯಾನಿ ಲಾ ರಘು ಸಮರ್ಥ್ ಅವರ ಡೈರೆಕ್ಷನ್, ರಾಗಿಣಿ ಅವರ ಫಸ್ಟ್ ಫಿಲ್ಮ್, ಪ್ರಜ್ವಲ್ ಅವರ ವೈಫ್ ರಾಗಿಣಿ ಅವ್ರದ್ದು. ಸೊ ಇಟ್ ಇಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಫ್ಕೋರ್ಸ್. ಸೊ ಇನ್ ಫ್ರೆಂಚ್ ಬಿರಿಯಾನಿ ನಾನು ಫಸ್ಟ್ ಟೈಮ್ ಒಂದು ಔಟ್ ಆ್ಯಂಡ್ ಔಟ್ ಕಾಮಿಡಿ ಫಿಲ್ಮ್ಗೆ ಮ್ಯೂಸಿಕ್ ಮಾಡಿದ್ದು. ಆ್ಯಂಡ್ ಸ್ವಲ್ಪ ನನ್ನ ಕಂಫರ್ಟ್ ಝೋನಿಂದ ಆಚೆ ಬಂದು ಎಕ್ಸ್ಪೆರಿಮೆಂಟ್ ಮಾಡಿದಂಥ ಸಿನಿಮಾ. ಸೊ ಅಲ್ಲಿ ತನಕ ಮೆಲಡೀಸು ಸ್ವಲ್ಪ ಏನಿದ್ರು ನನ್ನ ಕಡೆಗೆ ವಾಲ್ಕೊತದೆ, ಈ ಥರ ಮಾಡೋಣ ಅಂತ. ಪನ್ನಗಾಭರಣ ಅವ್ರ ಜೊತೆ ವರ್ಕ್ ಮಾಡಿದ್ದು ನಿಜವಾಗ್ಲೂ ಐ ನೋ ಹಿಮ್ ಫ್ರಮ್ ಅ ವೆರಿ ವೆರಿ ಲಾಂಗ್ ಟೈಮ್. ಸೊ ಹುಟ್ಟಿದಾಗಿಂದ ಅವ್ರು ನಂಗೆ ಗೊತ್ತು. ಸೊ ಆ ವೇವ್ ಲೆಂತ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಹೀ ಈಸ್ ಅ ಪರ್ಸನ್, ನಿಮಗೆ ಏನು ಹೇಳಿದ್ರು ಇಲ್ಲ ನೀವು ಬರೀ ಮ್ಯೂಸಿಕ್ ಮಾಡಬೇಕು, ಇಲ್ಲ ನೀವು ಕ್ಯಾಮ್ರಾಮ್ಯಾನ್ ಬರೀ ಕ್ಯಾಮ್ರಾ ವರ್ಕ್ ಮಾಡಬೇಕು, ಎಡಿಟರ್ ಬರೀ ಎಡಿಟ್, ಆ ಥರ ಅಲ್ಲ.
ಒಂದು ಪ್ರಾಡಕ್ಟ್ನ ಹೆಂಗೆ ಬೆಟರ್ ಮಾಡ್ಬೋದು ಹೇಳಿ, ಅಭಿಪ್ರಾಯಗಳನ್ನ ಕೊಡಿ. ಸೊ ಒಂದು ಸಿನಿಮಾನ ಶೇಪ್ ಅಪ್ ಮಾಡೋದಕ್ಕೆ ತುಂಬ ಅಭಿಪ್ರಾಯಗಳನ್ನ ತೊಗೊಂಡು ಈಸ್ ಅ ವೆರಿ ಗುಡ್ ಲೀಡರ್ ಆ ರೀತಿ. ಆ್ಯಂಡ್ ಫ್ರೆಂಚ್ ಬಿರಿಯಾನಿ ನನಗೆ ರ್ಯಾಪ್ ಸಾಂಗ್ ಮಾಡಿರೋದಾಗಿರ್ಬೋದು ಆ್ಯಂಡ್ ಒಂದು EDM ಸಾಂಗ್ ಮಾಡಿರೋದಾಗಿರ್ಬೋದು, ಹೋಗ್ಬಿಟ್ಟ ಚಾರ್ಲ್ಸ್ ಹೋಗ್ಬಿಟ್ಟ ಅಂತೇನೋ ಮಾಡಿದೆ ಆಗ್ಬೋದು. ಸೊ ತುಂಬ ಚೆನ್ನಾಗಿತ್ತು. ಎಲ್ಲ ಮಜಾ ಮಾಡಿಕೊಂಡೇ ಹಾಡುಗಳನ್ನ ಮಾಡಿದ್ದು. ಸೊ ಯಾವುದು ಸ್ಟ್ರೆಸ್ ಇರಲಿಲ್ಲ, ಹೆಂಗೆ ಮಾಡಬೇಕು ಇಲ್ಲ ಏನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಮಾಡಿದೆಲ್ಲ. ಸೊ ತಾನಾಗೆ ತಾನು ಬಂದಂಥ ಹಾಡುಗಳು, ಆರಾಮಾಗಿ ಮಾಡಿದ್ವಿ, ಒಂದು ಟೀಮ್ ವರ್ಕು. ನೀವು ಊರ್ವಿ ಹಾಗೆ ಶುದ್ಧಿ ಸಿನಿಮಾಲಿ ನಟನೆ ಕೂಡ ಮಾಡಿದ್ದೀರಾ. ಮುಂದಿನ ದಿನಗಳಲ್ಲಿ ನೀವು ನಟನೆಯಲ್ಲಿ ತೊಡಗಿಸ್ಕೊಳ್ಳೋ ಏನಾದ್ರು ಉದ್ದೇಶ ಇದೆಯಾ? ನಾನು ಇವಾಗಲೂ ನಾಟಕಗಳನ್ನ ಮಾಡ್ತಾ ಇರ್ತೀನಿ. ಸಿನಿಮಾದಲ್ಲಿ ನಟನೆ ಮಾಡೋ ಯಾವ್ದಾದ್ರು? ಹಾಂ, ಮಾಡೋ ಇದಿದೆ, ನೀವು ನೋಡ್ಬೋದು. ಸೊ ಆದಷ್ಟು ಬೇಗ. ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಸಾಂಗ್ ನಿಮ್ಮದು ಅಂದರೆ ಮುಂದಿನ ನಿಲ್ದಾಣ ಸಿನಿಮಾದ ಇನ್ನೂ ಬೇಕಾಗಿದೆ ಹಾಡು. ಅದು ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆದಂಥ ಹಾಡು. ನೀವು ಮೊದಲು ಆ ಎರಡು ಸಾಲುಗಳನ್ನ, ಆ ಹಾಡಿನ ಸಾಲುಗಳನ್ನ ಹಾಡಬೇಕು. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರ ಸಾಮಾನ್ಯ ನಾನು, ಆಕಾಶದಲ್ಲಿ ನೀ ದೀಪವಾದೆ, ಇರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಿನ್ನ ನಾ ಖಾಲಿಯಾದೆ, ಸಿಹಿ ಕಹಿ ಏನಾದರೂ ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ನೀವು ಬಿಟ್ರೆ ನಂಗೆ ನಿಲ್ಲಿಸಿ ಅನ್ಬೇಕು, ಎರಡೇ ಲೈನ್ ಕೇಳಿದ್ದು. ಇಲ್ಲ ಎದುರಿಗೆ ಕೇಳಕ್ಕೆ ಇನ್ನೂ ಹೆಚ್ಚು ಇಷ್ಟ ಆಗ್ತಾ ಇದೆ. ಥ್ಯಾಂಕ್ ಯು. ಇದಕ್ಕೆ ಜನರ ಪ್ರತಿಕ್ರಿಯೆ ನೋಡಿ ನಿಮಗೆ ಏನು ಅನ್ನಿಸ್ತು? ನನಗೆ ಆ್ಯಕ್ಚುಲಿ ಜನರ ಪ್ರತಿಕ್ರಿಯೆ ಗೊತ್ತೇ ಇರಲಿಲ್ಲ. ನಾನು ಬಿಗ್ ಬಾಸ್ಗೆ ಹೋಗೋಕ್ಕೆ 4 ದಿನ ಮುಂಚೆ ಹಾಡು ರಿಲೀಸ್ ಆಗಿತ್ತು. ಸೊ ನಾನು ಹೋಗೋಕ್ಕೆ ಮುಂಚೆ ಚೆನ್ನಾಗಿ ಆಗ್ತಾಯಿದೆ ಹಾಡು ಅಂತ ಗೊತ್ತಿತ್ತು. ನಾನು ಹೋಗೋಕ್ಕೆ ಮುಂಚೆ ಒಂದು 3-4 ದಿವಸದಲ್ಲಿ 1-2 ಲಕ್ಷ ವ್ಯೂಸ್ ಏನೋ ಆಗಿತ್ತು. ಸರಿ, ಏನು ಗೊತ್ತಾಗಲ್ಲ, ಹೋಗಿ ಬಂದಮೇಲೆ ನೋಡೋಣ ಅಂತ ಆಚೆ ಬಂದಾಗ ನೋಡ್ತೀನಿ ತುಂಬ ಪಾಪ್ಯುಲರ್ ಆಗಿಬಿಟ್ಟಿದೆ ಹಾಡು. ಯಪ್ಪ, ಫುಲ್ ಖುಷಿ. ಯಾರಿಗೆ ತಾನೇ ಅವ್ರು ಮಾಡಿದ ಕೆಲಸ ಜಾಸ್ತಿ ಜನಕ್ಕೆ ತಲುಪಿದ್ರೆ ಖುಷಿ ಆಗೋದು. ಸೊ ನನಗೂ ಅಷ್ಟೇ ತುಂಬ ಖುಷಿ ಆಯಿತು. ಸೊ ಇನ್ಸ್ಟಾಗ್ರಾಮ್ ರೀಲ್ಸು, ಟಿಕ್ಟಾಕು ಎಲ್ಲ ಕಡೆ ಇನ್ನೂ ಬೇಕಾಗಿದೆ ಅಂತ ಒಂದು ಸಂಭ್ರಮ. ಪ್ರಸಿದ್ಧ ರಂಗಕರ್ಮಿ ಹಾಗೆ ನಿರ್ದೇಶಕ TS ನಾಗಾಭರಣ ಅವ್ರ ಜೊತೆಗೆ ನಿಮ್ಮ ಒಡನಾಟದ ಬಗ್ಗೆ ಹೇಳಿ ಸ್ವಲ್ಪ. ಅವರು 1 ನಿಮಿಷ ಸುಮ್ಮನೆ ಕೂರೋ ವ್ಯಕ್ತಿನೇ ಇಲ್ಲ. ನಾನು ಅವ್ರನ್ನ ನೋಡೇ ಇಲ್ಲ, ತುಂಬ ಹತ್ತಿರದಿಂದ ನೋಡಿದ್ದೀನಿ. ಬೇರೆ ಬೇರೆ ಕ್ಷೇತ್ರದಲ್ಲಿ ನೋಡಿದ್ದೀನಿ. ಒಬ್ಬ ಫ್ಯಾಮಿಲಿ ಮ್ಯಾನ್ ಆಗಿ ನೋಡಿದ್ದೀನಿ, ಒಬ್ಬ ರಂಗಕರ್ಮಿಯಾಗಿ ನೋಡಿದ್ದೀನಿ, ಒಬ್ಬ ನಿರ್ದೇಶಕನಾಗಿ ನೋಡಿದ್ದೀನಿ, ಒಬ್ಬ ಇವಾಗಿನ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಿನಿಸ್ಟರ್ ಆಗಿ ನೋಡಿದ್ದೀನಿ. ಸೊ ಅವ್ರನ್ನ ಬೇರೆ ಬೇರೆ ಆಯಾಮಗಳಲ್ಲಿ ನೋಡಿದ್ದೀನಿ. ಸೊ ಆ ವ್ಯಕ್ತಿ ಹೇಗೆ ಅಂದರೆ ವರ್ಕೋಹಾಲಿಕ್. 1 ನಿಮಿಷ ಸುಮ್ಮನೆ ಕೂರಲ್ಲ. ಮನೇಲಿ ಟಿ ವಿ ನೋಡಬೇಕಾದ್ರೂ ಸುಮ್ಮನೆ ಟಿ ವಿ ನೋಡಲ್ಲ. ಪೇಪರ್ ಜೋಡಿಸೋದಾಗಲಿ, ಏನೋ ಸರಿ ಅಂದರೆ ಸೋಫಾದಲ್ಲಿ ಏನೋ ಒಂದು ಸರಿ ಮಾಡೋದಾಗಲಿ, ಕೆಲಸ ಮಾಡ್ತಾನೆ ಇರ್ತಾರೆ. ಆ್ಯಂಡ್ ಅವರು ದೊಡ್ಡ ಯೂನಿವರ್ಸಿಟಿ ಕಲಿಬೇಕು ಅಂದರೆ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡೋ ಅವಕಾಶನೂ ಸಿಕ್ತು ನನಗೆ. ಕಾನೂರಾಯಣ ಅಂತ ನಾನು ಮ್ಯೂಸಿಕ್ ಮಾಡಿದೆ. ಸೊ ಅವ್ರು ಬೇರೆ ಬೇರೆ ಸಿನಿಮಾಗಳಲ್ಲಿ ನಾನು ಕೆಲಸ ಮಾಡಿದ್ದೀನಿ. ನಾನು ಫಸ್ಟ್ ಬರೆದಿರೋವಂಥ ಹಾಡು ಅವ್ರ ಸಿನಿಮಾಗೆ ವಸುಂಧರ ಅಂತ ಒಂದು ಲವ್ಸ್ ಡ್ಯುಯೆಟ್ ಬರೆಯುವಂಥ ಅವಕಾಶ ಸಿಕ್ತು. ಆ್ಯಂಡ್ ಅವರು ಆ್ಯಸ್ ಅನ್ ಆ್ಯಕ್ಟರ್ ಥಿಯೇಟರಲ್ಲಿ ಒಬ್ಬರು ರಾಕ್ಷಸರವರು. ಸೊ ತುಂಬ ಕಲ್ತಿದ್ದೀನಿ ಅವರಿಂದ. ತುಂಬ ಕಲ್ತಿರೋದು ಏನಂದರೆ ಅವರ ಟೈಮ್ ಸೆನ್ಸ್, ಶೆಡ್ಯೂಲಿಂಗ್. ಅವ್ರದ್ದೊಂದು ಆಫೀಸಲ್ಲಿ ಒಂದು ದೊಡ್ಡ ಬೋರ್ಡ್ ಇದೆ. ಸೊ ಬೆಳಗ್ಗೆ ಎಲ್ಲಿಗೆ ಹೋಗಬೇಕು, ಮಧ್ಯಾಹ್ನ ಏನು ಕೆಲಸ, ಸಂಜೆ ಏನು ಕೆಲಸ, ಅದೆಲ್ಲ ಮಾರ್ಕ್ಡ್ ಆಗಿರುತ್ತೆ. ಸೊ ಟೈಮ್ನ ವೇಸ್ಟ್ ಅಂತೂ ಮಾಡೋವಂಥ ವ್ಯಕ್ತಿನೇ ಅಲ್ಲ. ಯಾವುದ್ರಲ್ಲಾದರೂ ಒಂದರಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಮಲ್ಟಿ ಟಾಸ್ಕಿಂಗಲ್ಲಿ ಎತ್ತಿದ ಕೈ. ಸೊ ಅದನ್ನು ತುಂಬ ಇವತ್ತಿಗೂ ಅವ್ರ ಎನರ್ಜಿನ ಮ್ಯಾಚ್ ಮಾಡೋಕ್ಕಾಗದೇ ಇಲ್ಲ. ಸೊ ಹೈಲಿ ಎನರ್ಜೆಟಿಕ್, ಹೈ ವೋಲ್ಟೇಜ್ ಪರ್ಸನ್. ಕನ್ನಡದ ಭಗವದ್ಗೀತೆ ಅಂತಲೇ ಹೆಸರಾಗಿರೋ ಮಂಕುತಿಮ್ಮನ ಕಗ್ಗಕ್ಕೆ ಸಂಬಂಧಿಸಿದಂತೆ ನೀವು ಒಂದು ಹೊಸ ಪ್ರಯತ್ನ ಅಥವಾ ಒಂದು ಹೊಸ ಯೋಜನೆ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸೊ ಅದೊಂದು ಪ್ಲ್ಯಾನ್ ಇದೆ. ಯಾಕಂದರೆ ಅದು
ಅರ್ಥ ಆಗೋಕ್ಕೆ ತುಂಬ ಟೈಮ್ ಬೇಕು. ಸೊ ಸುಮ್ಮನೆ ಏನೋ ಒಂದು ಮಾಡೋದಕ್ಕಾಗಲ್ಲ, ಅದ್ರ ಬಗ್ಗೆ ರಿಸರ್ಚ್ ಮಾಡ್ತಾಯಿದ್ದೀನಿ. ಬಟ್ ಅದು ತುಂಬ ಆಸೆ ಇದೆ ಮಂಕುತಿಮ್ಮನ ಕಗ್ಗ ಹಾಡಿನ ಮೂಲಕ ತರಬೇಕು ಅಂತ. ಅಷ್ಟೇ ಅಲ್ಲ, ಗೋವಿನ ಹಾಡು, ಧರಣಿ ಮಂಡಲ ಮಧ್ಯದೊಳಗೆ ಆಗಿರ್ಬೋದು, ಬೇರೆ ಬೇರೆ ಫೋಕ್ ಸಾಂಗ್ಗಳಾಗಿರ್ಬೋದು. ರೀಸೆಂಟಾಗಿ ಏನು ಚಂದ ಕಾಣಿಸ್ತೀಯ ಈ ಚಲಮರದವ ಅಂತ ಒಂದು ಫೋಕ್ ಸಾಂಗ್ನ ಕಾಂಟೆಂಪ್ರರೈಸ್ ಮಾಡಿದ್ವಿ. ಸೊ ಥರ ತುಂಬ ಆಸೆಗಳಿದೆ. ಆ್ಯಂಡ್ ಎಸ್ಪೆಷಲಿ ಕಗ್ಗಗಳನ್ನ ಮುಟ್ಟಕ್ಕೆ ಒಂದು ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಯಾಕಂದರೆ ಅದರಲ್ಲಿ ಅಷ್ಟು ತಾತ್ಪರ್ಯ ಇದೆ, ಅಷ್ಟು ಅರ್ಥ ಇದೆ ಅದರಲ್ಲಿ. ಆ ಅರ್ಥಕ್ಕೆ ಚ್ಯುತಿ ಬರದೇ ಇರೋಂಥ ಟ್ಯೂನ್ ಮಾಡಿ ಅದನ್ನು ಜನರಿಗೆ ತಲುಪಿಸೋದು ತುಂಬ ದೊಡ್ಡ ಟಾಸ್ಕು, ನನಗೆ ದೊಡ್ಡ ಜವಾಬ್ದಾರಿ. ಸೊ ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಮಾಡ್ತಾ ಇದ್ದೀನಿ ನಿಧಾನಕ್ಕೆ. ಕನ್ನಡ ಭಾಷೆ ಅಂದರೆ ನಿಮಗೇನು? ಅಂದರೆ ಈಗ ಬೆಂಗಳೂರಿನಲ್ಲಿ ಕನ್ನಡ ಮಾತಾಡೋರ ಸಂಖ್ಯೆ ಸ್ವಲ್ಪ ಕಡಿಮೆ ಆಗ್ತಿದೆ ಅನ್ನೋ ಮಾತು ಕೂಡ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಕಡಿಮೆ ಆಗ್ತಿದೆಯೋ ಜಾಸ್ತಿ ಆಗ್ತಿದೆಯೋ ಗೊತ್ತಿಲ್ಲ, ಬಟ್ ದಿನೇ ದಿನೇ ನನಗಂತೂ ಕನ್ನಡದ ಮೇಲೆ ಅಭಿಮಾನ ಪ್ರೀತಿ ಜಾಸ್ತಿ ಆಗ್ತಾನೇ ಇದೆ. ಯಾಕಂದರೆ ನನಗೆ ಬದುಕು ಕೊಟ್ಟಂಥ ಭಾಷೆ ಕನ್ನಡ. ನಾನು ನನ್ನ ಮನಸ್ಸಿನ ಜೊತೆ ಮಾತಾಡೋ ಭಾಷೆ ಕನ್ನಡ. ಇವಾಗ ನನ್ನ ಜೊತೆ ನಾನು ಮನಸ್ಸಲ್ಲಿ ಏನೋ ಮಾತಾಡ್ಕೊತೀನಲ್ಲ, ಸೋತಾಗ ಗೆದ್ದಾಗ ಧೈರ್ಯ ಬೇಕು ಅಂದಾಗ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋ ಭಾಷೆ ಕನ್ನಡ. ಸೊ ಕನ್ನಡ ಇಲ್ದಿದ್ರೆ ನಾನು ಒಂಥರ ಚಾಲೆಂಜ್ಡ್ ವ್ಯಕ್ತಿ. ಸೊ ನನಗೆ ಏನು ಮಾಡಬೇಕು ಗೊತ್ತಾಗಲ್ಲ. ಸೊ ನಾನು ಯೋಚನೆ ಮಾಡೋ ಕ್ರಮ, ಯೋಚನೆ ಮಾಡೋ ರೀತಿ ಎಲ್ಲನೂ ಕನ್ನಡ. ಸೊ ನನಗೆ ಅನ್ನ ಕೊಡ್ತಾ ಇರುವಂಥ ಭಾಷೆ ಕನ್ನಡ. ನನಗೆ ಆ್ಯಕ್ಚುಲಿ ಬದುಕು ಕಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಿದಂಥ ಭಾಷೆ ಕನ್ನಡ. ಯಾಕಂದರೆ ನಮಗೆಲ್ಲ ಎಕ್ಸ್ಪೀರಿಯನ್ಸಸ್ಸು ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥದ್ರಲ್ಲಿ ಒಬ್ಬರು ಕುವೆಂಪು ಅಂತ ಒಬ್ಬರ ದೊಡ್ಡ ವ್ಯಕ್ತಿಯ ಸಾಹಿತ್ಯ ನೀವು ಓದಿದ್ರೆ ನಿಮಗೇನೋ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಕಾರಂತರ ಸಾಹಿತ್ಯ, ಬೇಂದ್ರೆ ಅವ್ರ ಸಾಹಿತ್ಯ, ಆಮೇಲೆ ಯಶವಂತ್ ಚಿತ್ತಾಲ್ ಅವರ ಸಾಹಿತ್ಯ, ಅವರವ್ರ ಎಕ್ಸ್ಪೀರಿಯನ್ಸಸ್ನ ನಮ್ಮದಾಗಿಸ್ಕೊಳ್ಳೋಂಥ ಒಂದು ಅವಕಾಶ ಈ ಭಾಷೆ ನಂಗೆ ಮಾಡಿಕೊಟ್ಟಿದೆ. ಸೊ ನನ್ನದಲ್ಲದ ಎಷ್ಟೋ ಎಕ್ಸ್ಪೀರಿಯನ್ಸಸ್ನ ನನ್ನದಾಗಿಸ್ಕೊಂಡಿದ್ದೀನಿ ಈ ಕತೆ ಕಾದಂಬರಿಗಳ ಮೂಲಕ. ಸೊ ನನಗೆ ಕಷ್ಟ ಕಾಲದಲ್ಲಿ ಸಾಥ್ ಕೊಟ್ಟಂಥ ಭಾಷೆ ಕನ್ನಡ. ಗೆಲುವಿಗೆ ಇವಾಗೇನೋ ಮಾತಾಡುವಂಥ ಚಾನ್ಸ್ ಕೊಡ್ತಿರೋ ಭಾಷೆ ಕನ್ನಡ. ಸೊ ಕನ್ನಡ ನನಗೆ ತುಂಬಾ ದೊಡ್ಡ ಸ್ಥಾನ ನನ್ನ ಹೃದಯದಲ್ಲಿದೆ. ಹೌದು. ನಿಮ್ಮ ತಂದೆ ರಂಗ ಕಲಾವಿದ, ರಂಗಕರ್ಮಿ, ಹಾಗೆ ನಟರಾಗಿ ಗುರುತಿಸ್ಕೊಂಡವರು. ಅವರು ರಾಮರೇ ಸಿನಿಮಾದಲ್ಲಿ ಮುಖ್ಯ ಪಾತ್ರದಲ್ಲಿ ಕೂಡ ಕಾಣಿಸ್ಕೊಂಡಿದ್ರು. ಅವ್ರ ಬಗ್ಗೆ, ಅವ್ರು ನಿಮ್ಮ ಮೇಲೆ ಬೀರಿರೋ ಪ್ರಭಾವದ ಬಗ್ಗೆ ಏನು ಹೇಳ್ತೀರಾ? ಅಫ್ಕೋರ್ಸ್ ಒಂದು ಫಾದರ್ ಆ್ಯಂಡ್ ಸನ್ ಅಂದರೆ ಅದಕ್ಕೆ ಇಟ್ ವಾಸ್ ಅ ವೆರಿ ಸ್ಪೆಷಲ್ ಬಾಂಡೇಜ್. ಸೊ ನನ್ನ ತಂದೆ ನನಗೆ ಫಸ್ಟಿಂದನೂ ಒಂದು ಫ್ರೆಂಡಾಗಿ ನೋಡ್ಕೊಂಬಂದರು. ಸೊ ತುಂಬ ಮಜಾ ಮಾಡಿಕೊಂಡು ಇಬ್ಬರು ಜೀವನ ಮಾಡ್ಕೊಂಬಂದಿದ್ದೀವಿ. ಸೊ ಎಲ್ಲದಕ್ಕೂ ಧೈರ್ಯ ತುಂಬಿದಂಥ ವ್ಯಕ್ತಿ. ಇದನ್ನೇ ಮಾಡು, ಅದನ್ನೇ ಮಾಡು, ನೀನು ಡಾಕ್ಟ್ರ್ ಆಗಲೇಬೇಕು, ಇಂಜಿನಿಯರ್ ಆಗಲೇಬೇಕು ಅಂತ ಒಂದಿನೂ ಹೇರಿಕೆ ಮಾಡಿದಂಥ ವ್ಯಕ್ತಿನೇ ಅಲ್ಲ. ನಿನಗೆ ಏನು ಬೇಕೋ ಅದನ್ನು ಮಾಡು ಅಂದರು. ಸೊ ಅದು ತುಂಬಾ ಧೈರ್ಯ ಕೊಡ್ತು ನನಗೆ ಜೀವನದಲ್ಲಿ. ಬದುಕಿನ ಕ್ರಮ, ಬದುಕಿನ ರೀತಿ, ಹೇಗೆ ಬದುಕಬೇಕು, ಎಷ್ಟು ಸ್ವಾಭಿಮಾನದಿಂದ ಬದುಕಬೇಕು, ಎಷ್ಟು ಮಾನ ಮರ್ಯಾದೆಯಿಂದ ಬದುಕಬೇಕು ಎಲ್ಲ ಹೇಳ್ಕೊಟ್ಟಂಥವ್ರು ನನ್ನ ತಂದೆ. ಸೊ ಅವರು ನಡೆದು ಬಂದಂತಹ ದಾರಿ ಇವತ್ತಿಗೆ. ಆ್ಯಂಡ್ ನಂದು ಏನೇ ಮಾಡಿದ್ರು ಜೀವನದಲ್ಲಿ ಮೇಜರ್ ಪಾರ್ಟ್ ಆಫ್ ಸಕ್ಸಸ್ ಅವ್ರಿಗೆ ಕ್ರೆಡಿಟ್ಸ್ ಅವ್ರಿಗೆ ಸಲ್ಲೇಬೇಕು. ಯಾಕಂದರೆ ಕೆತ್ತಿದ್ದಾರೆ ನನ್ನ ಕೂತ್ಕೊಂಡು. ಸೊ ಎಷ್ಟೋ ವರ್ಷ ನನ್ನ ಒಂದು ಟಕ್ಕು 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 ಅಂತ ಕೆತ್ತಿ ನನ್ನ ಪ್ರಪಂಚಕ್ಕೆ ಬಿಟ್ಟಿದ್ದಾರೆ. ಸೊ ಅವರಿಲ್ಲದೆ ನನಗೆ ಬೇರೆ ಏನೂ ಇಲ್ಲ. ಆ್ಯಂಡ್ ಈಸ್ ಆಲ್ವೇಸ್ ಅ ಗೈಡಿಂಗ್ ಫೋರ್ಸ್. ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಸಲ್ಲಬೇಕು. ನಿಮ್ಮ ಮುಂದಿನ ಯೋಜನೆಗಳು ಏನಿದೆ? ಹಾಗೆ ನೀವು ನಿರ್ದೇಶನ ಮಾಡಿರೋ ಸಿನಿಮಾ ಅಥವಾ ವೆಬ್ ಸೀರೀಸ್ ಯಾವ್ದಾದ್ರು ರಿಲೀಸ್ ಆಗೋದ್ರಲ್ಲಿ ಇದೆಯಾ ಈಗ? ನಾನು ನಿರ್ದೇಶನ ಮಾಡಿಲ್ಲ, ಅಂದರೆ ಫಿಲ್ಮ್ ಡಿರೆಕ್ಷನ್ ಎಲ್ಲ ಏನೂ ಮಾಡಿಲ್ಲ. ಸೊ ತುಂಬ ದೊಡ್ಡ ಜವಾಬ್ದಾರಿ, ಅದು ನಂದಲ್ಲ. ನಂದು ನೆಕ್ಸ್ಟ್ ಫಿಲ್ಮ್ ಬಡವ ರಾಸ್ಕಲ್ ಅಂತ ರಿಲೀಸ್ ಆಗ್ತಾಯಿದೆ. ನಮ್ಮ ಡಾಲಿ ಧನಂಜಯ್ ಅವರ ಸಿನಿಮಾ. ಅವರೇ ಫಸ್ಟ್ ಟೈಮ್ ಪ್ರೊಡ್ಯೂಸರ್ ಆಗಿರೋದು. ವೆರಿ ಗುಡ್ ಫ್ರೆಂಡ್. ಆ್ಯಂಡ್ ಇಡೀ ಟೀಮು ನನಗೆ ತುಂಬ ಒಳ್ಳೆ ಪರಿಚಯ. ಸೊ ಅದರಲ್ಲಿ ಇದೊಂದು ಪಕ್ಕಾ ಮಾಸ್ ಸಿನಿಮಾ. ಸೊ ಒಂದು ಮಾಸ್ ಎಂಟರ್ಟೈನರ್, ಹೊಸ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹೌದು. ಸೊ ನಾನು ಫಸ್ಟ್ ಟೈಮ್ ಈ ಮಾಸ್ ಜಾನರ್ ಎಲ್ಲ ಟ್ರೈ ಮಾಡಿರೋದು. ಸೊ ಜನರಿಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೇಳಿದವರೆಲ್ಲ ಇಲ್ಲ ಚೆನ್ನಾಗಿದೆ ಅಂದಾಗೆಲ್ಲ ಒಂದು ಧೈರ್ಯ ಬರುತ್ತೆ. ಸೊ ಐ ಆಮ್ ವೆರಿ ಈಗರ್ ಈ ಹಾಡುಗಳನ್ನ, ನನ್ನ ಮ್ಯೂಸಿಕ್ನ ಜನರಿಗೆ ತಲುಪ್ಸೋಕ್ಕೆ. ಸೊ ಬಡವ ರಾಸ್ಕಲ್ ಇನ್ನೇನು ರಿಲೀಸ್ ಆಗುತ್ತೆ. ಸಿನಿಮಾ ಕೆಲಸ ಮುಗೀತಾ ಇದೆ, ಇನ್ನೊಂದು 10-15 ಡೇಸಲ್ಲಿ ಅಷ್ಟು ಕೆಲಸ ಮುಗಿಯುತ್ತೆ. ಸೊ ಬಡವ ರಾಸ್ಕಲ್ ಅಂತ ಒಂದು ಹನಿಮೂನ್ ಅಂತ ಒಂದು ವೆಬ್ ಸೀರೀಸ್ ಮಾಡಿದೆ. ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ
ಬ್ಯಾನರ್, ಪ್ರೀತಿಯ ಶಿವಣ್ಣ ಅವರು. ಸೊ ಯಾಕಂದರೆ ಅಷ್ಟು ಪ್ರೀತಿಯಿಂದ ಮಾತಾಡಿಸ್ತಾರೆ. ಸೊ ಅದಕ್ಕೆ ಅವರು ಇವತ್ತಿಗೆ ಲೆಜೆಂಡ್. ಅವರ ಬ್ಯಾನರಲ್ಲಿ ವರ್ಕ್ ಮಾಡುವಂಥ ಕೆಲಸ ಸಿಕ್ತು ಇನ್ ಅಸೋಸಿಯೇಷನ್ ವಿತ್ ಸಖತ್ ಸ್ಟುಡಿಯೋ. ಸೊ ಅದೊಂದು ಮಜಾ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ 6 ಎಪಿಸೋಡ್ಸ್ ಇರುವಂಥ ಒಂದು ವೆಬ್ ಸೀರೀಸ್. ತೆಲುಗುಲಿ ಫಸ್ಟ್ ರಿಲೀಸ್ ಆಯಿತು ಡಬ್ಬಾಗಿ. ಸೊ ಕನ್ನಡಲ್ಲಿ ಇನ್ನೇನು ರಿಲೀಸ್ ಆಗ್ತಾ ಇದೆ. ನೀವು ಈಗಾಗಲೇ ಗಾಂಧಿನಗರದಲ್ಲಿ ಒಬ್ಬ ಪ್ರಸಿದ್ಧ ಯುವ ಸಂಗೀತ ನಿರ್ದೇಶಕ ಆಗಿ ಹೆಸರಾಗಿದ್ದೀರಾ. ಮುಂದಿನ ದಿನಗಳಲ್ಲಿ ಇನ್ನು ಯಾವ ರೂಪದಲ್ಲಿ ನೀವು ಗುರುತಿಸ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀರಾ? ಸೊ ನಾನು ಆ್ಯಕ್ಚುಲಿ ನನ್ನ ಲೈಫ್ ಏನು ಪ್ಲ್ಯಾನೇ ಮಾಡಿಲ್ಲ. ಸೊ ಏನೇನೇನೇನೇನೇನೇನೇನೇನೋ ಆಗೋಯ್ತು. ತುಂಬ ನೋವುಗಳಾಗಿ ಇವತ್ತಿಲ್ಲಿ ಕೂತಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಹಿಂಗೆ ಆಗಬೇಕು, ನಾನಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ಆಗಬೇಕು, ಇಲ್ಲ ನಾನು ಇದೇ ಮಾಡಬೇಕು ಅಂತ ಮಾಡ್ದೋನೇ ಇಲ್ಲ. ಏನು ಸಿಗುತ್ತೋ ಅದನ್ನು ಅಚ್ಚುಕಟ್ಟಾಗಿ ಮಾಡೋಕ್ಕೆ ನನಗೆಷ್ಟು ಟು ದ ಬೆಸ್ಟ್ ಆಫ್ ಮೈ ಎಬಿಲಿಟಿ ಏನೋ ಸಾಧ್ಯ ಆಗುತ್ತೋ ಮಾಡ್ಕೊಂಡು ಹೋಗಿದ್ದೀನಿ. ಸೊ ಮುಂದೆ ಬರೋದನ್ನು ಅಷ್ಟೇ ಶ್ರದ್ಧೆಯಿಂದ, ಅಷ್ಟೇ ಖುಷಿಯಿಂದ, ಅಷ್ಟೇ ಆನೆಸ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ಸೊ ಜೀವನ ಎಲ್ಲಿಗೆ ತಲುಪಿಸುತ್ತೋ ತಲುಪಿಸ್ಲಿ. ಕೊನೆಯದಾಗಿ ನನ್ನ ಒಂದು ರಿಕ್ವೆಸ್ಟ್, ನೀವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿತ್ರದ ಅರೆರೆ ಅವಳ ನಗುವ ಸಾಂಗ್ ಒಂದು 2 ಸಾಲ ಹಾಡ್ಕೊಂಡು. ಅರೆರೆ ಅವಳ ನಗುವ ನೋಡಿ ಮರೆತೆ ಜಗವ, ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ, ಮುಸ್ಸಂಜೆಗೆ ಹಾಡಾಗಲು ತಂಗಾಳಿಯ ತಯಾರಿ, ಸದ್ದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ. ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಜೊತೆ ಕೂತು ಹಲವಾರು ಹಾಡುಗಳನ್ನ ನಮಗೋಸ್ಕರ ಹಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳನ್ನ ಹಂಚ್ಕೊಂಡಿದ್ದಕ್ಕೆ, ನಿಮ್ಮ ಮುಂದಿನ ಎಲ್ಲ ಪ್ರಾಜೆಕ್ಟ್ಸ್ಗೂ ನಮ್ಮ ತಂಡ ಮಾಧ್ಯಮ ಅನೇಕದ ಪರವಾಗಿ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮಾಧ್ಯಮ ಅನೇಕ.